ಅವಶ್ಯಕವಾಗಿ ನೋಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ವರ್ಧಂತಿ ಉತ್ಸವ ಬರೋದು ಯಾರ್ದು? ಮಹಾರಾಜರು ವರ್ಧಂತಿ ಉತ್ಸವ ಬಂದರೆ ಹಳೆ ಅಗ್ರಹಾರದಲ್ಲಿ ಪೂರ್ಣ ಛತ್ರ ಅಂತ ಬಂದಿತ್ತು. ಆ ಛತ್ರದಲ್ಲಿ ಬ್ರಾಹ್ಮಣರಿಗೆ, ಊರಿನಲ್ಲಿರೋ ಬ್ರಾಹ್ಮಣರಿಗೆಲ್ಲ ಅಥವಾ ಬೇರೆ ಊರಿನಿಂದ ಬರ್ತಕ್ಕಂಥ ವರ್ಧಂತಿ ಉತ್ಸವ ಇದರಲ್ಲಿ ಒಂದು ದಿವಸ ಅರಮನೆಯಲ್ಲಿ ಭಾಳ ಭಾರಿಯಾಗಿ ನಡೆಯೋದು, ಜನಗಳೆಲ್ಲ ಹೋಗಿ ನೋಡ್ಬೋದು. ಅದನ್ನು ಅಲ್ಲಿ ಸರ್ವಿಸ್ಗೆ ಜನ ಬೇಕಾಗಿರ್ತಾಯಿತ್ತು, ಬಡಿಸೋದಕ್ಕೆ, ನೀರಿಗೆ ಹಾಕೋದಕ್ಕೆ. ನಾವೆಲ್ಲ ಚಿಕ್ಕ ಚಿಕ್ಕ ಹುಡುಗರಾಗಿದ್ದರೆ ನಮಗೆ ನೀರು ಹಾಕೋ ಜವಾಬ್ದಾರಿ ಕೊಟ್ಟಿದ್ದರು. ನೀರು ಹಾಕೋ ಜವಾಬ್ದಾರಿ ನಮಗೆ. ನೀರು ಹಾಕೋ ಜವಾಬ್ದಾರಿ 4 ಆಣೆ. ನೀರು ಹಾಕೋರಿಗೆ ಆ ದಿವಸ ಊಟದ ಇದು ನೋಡಿದ್ರೆ ಸಾಯಂಕಾಲ 4 ಆಣೆ ಕೊಡೋರು. ಬಡಿಸೋರಿಗೆ 8 ಆಣೆ ಕೊಡೋರು. ಮಹಾರಾಜರ ಕಡೆಯಿಂದ ಬರೋದು. ನಮಗೆ ನಾನು ನೀರೆಲ್ಲ ಹಾಕ್ಬಿಟ್ಟು 2:30 ಗಂಟೆ 3 ಗಂಟೆಗೆ ನಾನು ಊಟ ಮಾಡ್ಬಿಟ್ಟು ಬಂದುಬಿಟ್ರೆ 4 ಗಂಟೆ ಕರೆಕ್ಟಾಗಿ ಇವರು ಬರೋರು, ಗುಮಾಸ್ತರು ಬರೋರು, 4 ಆಣೆ ಹೆಸರಿರೋರು ನಮ್ಮದೆಲ್ಲ. 4 ಆಣೆ ಕೊಟ್ಬಿಟ್ಟು ಹೋಗೋದು. ಆ 4 ಆಣೆ ಇಟ್ಕೊಂಡು 2 ಸಿನಿಮಾ ನೋಡೋದು. ಏನು ಸಿನಿಮಾ ಹುಚ್ಚು ಅಂದರೆ ನಿಜವಾಗ್ಲೂ ನಶೆ ಇರ್ದಾಗೆ ಸರ್ ಅದು ಆ ಕಾಲದಲ್ಲಿ. ಆಮೇಲೆ ದಸರಾ ಬಂದಾಗ ಅಲ್ಲಿ ನಮ್ಮ ಸಿಟಿ ಮಾರ್ಕೆಟ್ನಲ್ಲಿ ಪುಸ್ತಕದ ಅಂಗಡಿ ಕೃಷ್ಣೇಶ್ ಶೆಟ್ರು ಅಂತಿದ್ರು. ಅವ್ರು ನಮ್ಮ ತಂದೆಗೆ ಪರಿಚಯ ಆಯಿತು. ಅದರಿಂದ ಅವ್ರು ಏನು ಮಾಡಿದ್ರು, ನಾನು ಹೋಗಿ ಇದು ಫೋಟೋಗಳು, ಮಹಾರಾಜರ ಫೋಟೋಗಳು, ವರ್ಧಂತಿ ಫೋಟೋ ಇದೆಲ್ಲ ಇದು ವರ್ಧಂತಿ ಇದೆ. ದಸರಾದಲ್ಲಿ ಫೋಟೋಗಳು, ಮಹಾರಾಜರ ಫೋಟೋಗಳು ಸೇಲ್ ಆಗೋದು. ಆ ಮಹಾರಾಜರ ಫೋಟೋಗಳು ನಮ್ಮ ಕೈ ಕೊಡೋರು. ನಾನು ಹೋಗಿ ಅರಮನೆ ಬಾಗಿಲಿನಲ್ಲಿ ಒಂದು ಇದು ಹಾಕ್ಕೊಂಡು ಬೆಡ್ಶೀಟ್ ಹಾಸ್ಬಿಟ್ಟು ಅದ್ರ ಮೇಲೆ ಫೋಟೋಗಳು ಇಟ್ಬಿಟ್ಟು ಅದನ್ನು ಮಾಡ್ತಾಯಿದ್ದೆ. 1 ಆಣೆಗೆ 1 ಫೋಟೋ. ನನಗೆ 3 ಕಾಸು ಕಮಿಷನ್. 1 ಫೋಟೋ ಮಾಡಿದ್ರೆ 3 ಕಾಸು ಕಮಿಷನ್. ದಸರಾದಲ್ಲಿ ನಮಗೂ ಸ್ಕೂಲ್ ಲೀವು. ಬೆಳಗ್ಗೆ ನಾವು ಮಧ್ಯಾಹ್ನ ಹೋಗಿ ಕೂತ್ಕೊಂಡ್ರೆ ಸಾಯಂಕಾಲದವರೆಗೂ ಅರಮನೆಗೆ ಬರೋರೆಲ್ಲ ತೊಗೊಳ್ಳೋರು ಫೋಟೋ. ನಾವು ಎಷ್ಟು ಫೋಟೋಕ್ಕೆ ಸೇಲ್ ಆಗುತ್ತೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಇನ್ನು ತೊಗೊಂಬರ್ತಾಯಿದ್ದೆ. ಅವ್ರು ಫಸ್ಟ್ ಟೈಮ್ ಸಾಲ ಕೊಡ್ತಾಯಿದ್ದು ನಂಗೆ ಒಬ್ಬನಿಗೇನೆ, ಯಾಕೆಂದರೆ ನಮ್ಮ ತಂದೆ ಇನ್ಫ್ಲುಯೆನ್ಸ್. ಆಮೇಲೆ ಮಾರಿದ ದುಡ್ಡು ತೊಗೊಂಡೋಗಿ ಕೊಡೋರೆ, ತೊಗೊಂಬರೋವೆ. ಈ ಥರ ದಸರಾದಲ್ಲಿ 10 ದಿವಸನೂ ನನಗೆ ತುಂಬ ದುಡ್ಡು, ಕೈ ತುಂಬ ದುಡ್ಡು. ಈ ಥರ ಸುಮ್ಮನೆ ಇರ್ತಾ ಇರಲಿಲ್ಲ ನಾನು. ಎಲ್ಲೆಲ್ಲಿ ಆಪರ್ಚುನಿಟಿ ಇದೆ ಅವಾಗೆಲ್ಲ ಮಾಡ್ತಾಯಿದ್ದೆ. ಆ ಥರ ಒಂದು ಸಿನಿಮಾ ಹುಚ್ಚೆತ್ತಿಸ್ಕೊಂಡು ನಾನು ಇದನ್ನೆಲ್ಲ ನೋಡ್ತಾ ಇದ್ದಾಗ ನಾವು ಒಂಥರ ಯಾಕೆ ಹೀಗಾಗಬಾರ್ದು, ಯಾಕೆ ನಾವು ಹಾಡುಗಾರನಾಗಬಾರ್ದು, ಯಾಕೆ ಥರ ನಟನ. ಆಗ ಹಾಡ್ತಾ ಇದ್ದವರೇ ನಾಯಕ ನಟರೇ ಹಾಡಬೇಕಾಗಿತ್ತು. ಪ್ಲೇಬ್ಯಾಕ್ ಸಿಸ್ಟಮ್ ಆಮೇಲೆ ಬಂತು. ನಾವು ಯಾಕೆ ಹಾಡಬಾರ್ದು, ಹಾಡ್ತೀನಲ್ಲ ಯಾಕೆ ಆ್ಯಕ್ಟ್ ಮಾಡಬಾರ್ದು ಅನ್ನೋ ಐಡಿಯಾ ಬಂತು. ಆದರೆ ಕನಸು ಕಾಣೋಕ್ಕೆ ಶುರು ಆಯಿತು. ಕನಸು ಕಂಡಾಗ ನಾನು ಒಂದು ದಿವಸ ಇದೇ ಥರ ನಾವು ಡೈಮಂಡ್ ರ್ಯಾಕೆಟ್ ಶೂಟಿಂಗ್, ಅಂದರೆ ಶೂಟಿಂಗಿಗೆ ರೆಡಿ ಆಗ್ತಾಯಿದ್ದೀವಿ. ಆಗ ಕನಸು ಕಾಣ್ತಾಯಿದ್ದೆ. ನಾನು ಚಿಕ್ಕ ವಯಸ್ಸಿನಲ್ಲಿ ಕಂಡ ಕನಸೆಲ್ಲ ಇವತ್ತಿಗೂ ನನಸಾಗಿದೆಯಲ್ಲ, ಇದಕ್ಕೆ ದೇವರ ಕೃಪೆ ಎಷ್ಟು ಚೆನ್ನಾಗಿರಬೇಕು, ದೇವರ ಆಶೀರ್ವಾದ, ದೊಡ್ಡವರ ಆಶೀರ್ವಾದ ಎಲ್ಲ ಇದ್ದರೆ ಹೆಂಗೆ ನಡೆಯುತ್ತೆ ಜೀವನ, ಹೇಗೆ ಚೇಂಜ್ ಆಗುತ್ತೆ, ಎಷ್ಟು ಜನಕ್ಕೆ ಈ ಥರ ಕಂಡ ಕನಸು ನನಸಾಗುತ್ತೆ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ. ಆಮೇಲೆ ಡೈಮಂಡ್ ರ್ಯಾಕೆಟ್ ರಿಲೀಸ್ ಆಯಿತು. ಡೈಮಂಡ್ ರ್ಯಾಕೆಟ್ ರಿಲೀಸ್ ಆದಮೇಲೆ ನಮ್ಮ ದ್ವಾರಕಾನಾಥ್ ಅಂತ ಹೇಳಿದ್ದೆ ನಾನು ನಿಮಗೆ, ಗಿರ್ಕನ್ಯೆ, ಅವನು ಇದಕ್ಕೆ ಡಿಸ್ಟ್ರಿಬ್ಯೂಟ್ರು. ಅವನು ಡೈಮಂಡ್ ರ್ಯಾಕೆಟ್ಗೆ ಕೈದಾದ್ರು ಒಳ್ಳೆ ದುಡ್ಡು ಬರ್ತಾಯಿತ್ತು, ಕೈ ತುಂಬ ದುಡ್ಡು ಬರೋದು. ಅವನಿಗೆ ಒಂದು ಐಡಿಯಾ ಬಂತು, ಇಷ್ಟು ದುಡ್ಡು ಬರ್ತಾಯಿದೆ, ಇನ್ನು ನಾವು ಇವ್ರನ್ನೆಲ್ಲ ಒಂದು ಟೀಮ್ ಮಾಡಿಕೊಂಡು ಯಾಕೆ ಫಾರಿನ್ ಟೂರ್ ಮಾಡಬಾರ್ದು ಅನ್ನೋ ಐಡಿಯಾ ಬಂದುಬಿಡ್ತಾವೆ. ಫಾರಿನ್ ಟೂರ್ ಮಾಡೋಣ ಅಂತ ಹೇಳ್ಬಿಟ್ಟು ಟೂರ್ ಅರೇಂಜ್ ಮಾಡ್ದ. ಅವನಿಗೆ ಒಂದು ಕೊಂಚ ಅಮೇರಿಕಾದಲ್ಲಿ, ಕ್ಯಾನಡಾದಲ್ಲಿ ಅವನ ಕಾಂಟ್ಯಾಕ್ಟ್. ಅವ್ನ ಕಸಿನ್ಸ್ ಎಲ್ಲ ಕ್ಯಾನಡಾದಲ್ಲಿದ್ದರು, ಹೋಟ್ಲ್ ಬಿಸ್ನೆಸ್ ಮಾಡ್ತಾಯಿದ್ರಲ್ಲಿ ಅವ್ನ ಕಸಿನ್ಸು. ಆಮೇಲೆ ಅಮೇರಿಕಾದಲ್ಲಿ ಕೆಲವು ಫ್ರೆಂಡ್ಸ್ ಇದ್ದರು ಅವನಿಗೆ, ನಮ್ಮ ಸಂಬಂಧವರೇ. ಅವನು ನನಗೆ ಕಸಿನ್ ಆಗಬೇಕು, ದ್ವಾರಕಾನಾಥ ನನಗೆ ಕಸಿನ್, ಸಂಬಂಧ ಅದ. ಸರಿ, ಪ್ಲ್ಯಾನ್ ಮಾಡಿದ್ವಿ. ಏನೋ ಹೋಗೋಣ ಅಂತ. ಪ್ಲ್ಯಾನ್ ಮಾಡಪ್ಪ ನೀನು, ನನ್ನ ಕೈಲಿ, ನಾನು ಪ್ರೊಡಕ್ಷನ್ನಲ್ಲಿ ಇರ್ತೀನಿ, ನೀನು ಮಾಡು. ಅವನ್ನೆಲ್ಲ ಅರೇಂಜ್ ಮಾಡೋದು. ಡೈಮಂಡ್ ರ್ಯಾಕೆಟ್ ಅಂತ ಎಲ್ಲ ಅರೇಂಜ್ ಮಾಡಿಬಿಟ್ಟು 1 ತಿಂಗಳು ಟಿಕೆಟ್ ಎಲ್ಲ ರೆಡಿ ಮಾಡಿಬಿಟ್ಟು ಪ್ರೋಗ್ರಾಮ್ ಹಾಕ್ಬಿಟ್ಟ.
ಫಾರಿನ್ ಟೂರ್ ಪ್ರೋಗ್ರಾಮ್ ಹಾಕ್ಬಿಟ್ಟ. ರಾಜ್ಕುಮಾರ್ ಮನೆಯಿಂದ ರಾಜ್ಕುಮಾರ್ ಅವ್ರ ಮಿಸ್ಸಸ್ ಪಾರ್ವತಮ್ಮನವರು, ಆಮೇಲೆ ಅವರ ತಮ್ಮ ಕಮ್ಮಳಿಯ ಗೋವಿಂದರಾಜ್, ಇಷ್ಟು ಜನಕ್ಕೆ ಅಲ್ಲಿ ಟಿಕೆಟು. ನಾನು ದೊರೆಯವರು, ದ್ವಾರಕಾನಾಥ್, ನಮ್ಮ ಇದ್ರ ಡಿಸ್ಟ್ರಿಬ್ಯೂಟ್ರ್ ಇದ್ದರು, ಯಾರೋ ನಮ್ಮ ಚಿತ್ರದುರ್ಗ ಡಿಸ್ಟ್ರಿಬ್ಯೂಟ್ರ್ KH ನಾಗರಾಜ್ ಅಂತ, KH ನಾಗರ್ ಅವರು, ವಿಕ್ರಮ್ ಶ್ರೀನಿವಾಸ್ ಅವರು, ಹೀಗೆ ಒಂದು 7-8 ಜನ ಗ್ರೂಪ್ ಮಾಡಿಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು ದ್ವಾರಕಾನಾಥ ಎಲ್ಲ ಕಡೆನೂ ಇದು ಮಾಡಿ ಅರೇಂಜ್ ಮಾಡಿ ಎಲ್ಲನೂ ಮಾಡಿದೆ. ಇಲ್ಲಿ ಇದು ವರ್ಲ್ಡ್ ಟೂರ್ ನಾವು ಮಾಡ್ಕೊಂಡಿದ್ದು. ವರ್ಲ್ಡ್ ಟೂರ್ 47 ದಿವಸ ಎಲ್ಲ ಟಿಕೆಟ್ ಎಲ್ಲ ಆಗಿಬಿಟ್ಟಿದೆ. ಇನ್ನೊಂದು ತಿಂಗಳಿದೆ. ನಾವು ರಾಜ್ಕುಮಾರ್ ಅವರಿಗೆ ಹೇಳಿದ್ವಿ, ಈ ಥರ ನಾವು ಒಂದು ಇನ್ನೊಂದು ತಿಂಗಳಿಗೆ ಫಾರಿನ್ ಟೂರ್ಗೆ ಹೋಗೋಣ, ಇನ್ನು ರೆಡಿ ಮಾಡಿದ್ದೀವಿ ಮಾಡಿದೆ. ಅವ್ರಿಗೆ ಮುಂಚಿಂದನೂ ಅರೇಂಜ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿತ್ತು. ಫಾರಿನ್ ಟೂರ್ಗೆ ಅವ್ರ ಪರ್ಮಿಷನ್ ತೊಗೊಂಡಿದ್ವಿ. ಯಾರ್ಯಾರು ಬರ್ತಾರೆ ಅಂತಲೂ ಕೇಳಿಕೊಂಡು ಅಪ್ಲಿಕೇಶನಲ್ಲಿ ಸಿಗ್ನೇಚರ್ ಮಾಡಿಸ ಎಲ್ಲ ಗೊತ್ತಿತ್ತು ಅವ್ರಿಗೆ. ಟಿಕೆಟ್ ಎಲ್ಲ ಬಂದಾದಮೇಲೆ, ಬಾಬಾ ನಾನು ಟಿಕೆಟ್ ಕ್ಯಾನ್ಸಲ್ ಮಾಡಿಬಿಡಿ ಬಾಬಾ, ನಮ್ಮ 3 ಜನ ಟಿಕೆಟು ಕ್ಯಾನ್ಸಲ್ ಮಾಡಿಬಿಡಿ ಬಾಬಾ ಅನ್ನೋದ್ರು. ಯಾಕೆ ಮಾತ್ರ ಜನ ಯಾಕೆ ಟಿಕೆಟ್ ಕ್ಯಾನ್ಸಲ್ ಮಾಡಬೇಕು, ನಿಮ್ಮ ಟಿಕೆಟ್ ಕ್ಯಾನ್ಸಲ್ ಮಾಡಬೇಕು? ಇಲ್ಲ ಬಾಬಾ, ನನಗೆ ಯಾಕೋ ಮನಸ್ಸಾಗ್ತಾಯಿಲ್ಲ ಬರೋಕ್ಕೆ. ಯಾಕೆ, ಏನು ಕಾರಣ? ಇಷ್ಟು ದಿವಸ ನೀವು ಹುಮ್ಮಸ್ನಲ್ಲಿದ್ದಿರಿ, ಇವಾಗ ಯಾಕೆ ಪ್ರಪಂಚ ನೋಡಬೇಕು ಅನ್ನೋ ಹುಮ್ಮಸ್ನಲ್ಲಿದ್ದಿರಿ, ಇವಾಗ ಯಾಕೆ ದಿಢೀರಂತ ಮನಸ್ಸು ಬದಲಾಯಿಸಿ ನೀವು ಹಿಂದೆ ಹೋಗ್ತಾ ಇದ್ದೀರಾ? ಇಲ್ಲ ಭಗವಾನ್, ಆಗಲ್ಲ, ಬೇಡ. ಯಾಕೆ ಮುದ್ರಾಜನ ಹೇಳಿ? ಇಲ್ಲ, ನನಗೆ ಯಾಕೋ ಮನಸ್ಸಿಲ್ಲ ಅಂದರೆ. ಆಮೇಲೆ ನಾನು ಹೋಗಿ ಅತ್ತಿಗೆ ಕೇಳಿದೆ. ಅತ್ತಿಗೆ ನನಗೆ ಹೇಳಿದ್ರು, ಯಾಕೆ ಮನಸ್ಸಿಲ್ಲ ಅಂತ ಹೇಳಿದ್ರೆ, ಯಾಕೆ ಈ ಥರ ಬದಲಾಯಿಸ್ಕೊಂಡ್ರು ಮನಸ್ಸು ಹಾಗೆ ಅಂದೆ. ಏನಿಲ್ಲ ಭಗವಾನ್, ಅವರು ಸಲಿಗೆಯಲ್ಲಿ ಜಾಸ್ತಿ ಅಲ್ವಾ, ಏನಿಲ್ಲ ಭಗವಾನ್, ಅವ್ರ ಅಮ್ಮ ಬರ್ತಾಯಿಲ್ಲ ಅಂತ ಹೇಳಿ ಅವ್ರು ಬರ್ತಾಯಿಲ್ಲ. ಅವ್ರ ಅಮ್ಮನಿಗೆ ಪ್ರಪಂಚ ತೋರಿಸ್ಬೇಕು ಅನ್ನೋ ಆಸೆ, ಇವಾಗೆಲ್ಲ ಲೇಟ್ ಆಗೋಗ್ಬಿಟ್ಟು ಇಷ್ಟು ದಿವಸ ಆಗೋಗ್ಬಿಟ್ಟಿದೆಯಲ್ಲ, ಅದಕ್ಕೋಸ್ಕರ ಅವ್ರ ಅಮ್ಮನ ಕರ್ಕೊಂಡು ಹೋಗೋಕೆ ಆಗ್ತಾಯಿಲ್ಲ ಅನ್ನೋ ಅಳುಕು ಅವ್ರ ಮನಸ್ಸಲ್ಲಿ ಕೂತ್ಕೊಂಡ್ಬಿಟ್ಟಿದೆ ಈಗ. ಅದಕ್ಕೋಸ್ಕರ ಆಗಲ್ಲ ಅಂತ ಬರೋಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಬಂದು ದ್ವಾರಕಾನಾಥ್ ಹೇಳಿದೆ. ದ್ವಾರಕಾನಾಥ್ ಇದು ವಿಷಯ. ಅವನು ಕುಸಿದು ಹೋಗ್ಬಿಟ್ಟ. ರಾಜ್ಕುಮಾರ್ ಬರಲ್ಲ ಅಂದರೆ ನಾವೆಲ್ಲ ಏನು ಯೂಸ್ಲೆಸ್ ಅಲ್ವಾ? ಉತ್ಸವ ಮೂರ್ತಿ ಅದು. ತುಂಬ ಯೋಚನೆ ಮಾಡಿದೆ, ಯಾರ್ಯಾರಿಗೋ ಫೋನ್ ಮಾಡ್ದೆ. ಇಲ್ಲಿ ಲೋಕಲ್ ಇವ್ರಿಗೆಲ್ಲ ಫೋನ್ ಮಾಡ್ದೆ. ಲೋಕಲ್ ಅವ್ರಿಗೆಲ್ಲ ಫೋನ್ ಮಾಡಿ ನಮ್ಮ ಟ್ರಾವೆಲ್ ಏಜೆಂಟ್ನವ್ರಿಗೂ ಫೋನ್ ಮಾಡಿದೆ. ಈ ಥರ ನೀವು, ಅವನಿಗೆ ಏನಾಗೋಯ್ತು, ಎಲ್ಲಿ 8-9 ಟಿಕೆಟು, ಆಗಿನ ಕಾಲದಲ್ಲಿ 8-9 ಟಿಕೆಟ್ ದೊಡ್ಡ ಇದೆಲ್ಲ, ಫಾರಿನ್ಗೆ ಹೋಗ್ತಾರೆ, ಅದು ಒಳ್ಳೆ ಕಮಿಷನ್ ಹೋಗ್ಬಿಡುತ್ತೆ. ಅವರು ನಾವು ಪಾಸ್ಪೋರ್ಟ್ ಅರೇಂಜ್ ಮಾಡ್ತೀವಿ, ನೀವೇ ಯೋಚನೆ ಮಾಡಬೇಡಿ ಹೇಗೆ ಅಂದ್ಬಿಟ್ರು. ಸರಿ, ಅವರೇನೇನೋ ಮಾಡಿ ಅವ್ರಿಗೇನೋ ಕಾಂಟ್ಯಾಕ್ಟ್ಸ್ ಇತ್ತು, ಇವರು ಮದರ್ದು ತರಿಸ್ಕೊಂಡ್ರು. ಪಾಸ್ಪೋರ್ಟ್ ರೆಡಿಯಾಗಿ ಹೋಗ್ತಿತ್ತು ಅವ್ರದ್ದು. ಟಿಕೆಟ್ ಮಾಡಿಸ್ಬಿಟ್ರು ಅವರು. ಟಿಕೆಟೆಲ್ಲ ಬುಕ್ ಮಾಡ್ಕೊಂಡ್ಬಿಟ್ರು ಇವರು. ಟಿಕೆಟ್ ಕೊಟ್ಟರೆ ಪಾಸ್ಪೋರ್ಟ್ ಅವಾಗ ಕೊಡ್ತಾಯಿದ್ದಿತ್ತು. ಟಿಕೆಟ್ ಇವ್ರು ಕೊಟ್ಟರು, ಇವ್ರ ಹೆಸರಿನಲ್ಲಿ. ಅಲ್ಲಿ ಪಾಸ್ಪೋರ್ಟ್ ಹೆಂಗೋ ಅವ್ರು ಮ್ಯಾನೇಜ್ ಮಾಡಿಬಿಟ್ರು. ಪಾಸ್ಪೋರ್ಟ್ ಕೈಗೆ ಬಂದುಬಿಡ್ತು. ಕೈಗೆ ಬಂದರೆ ರಾಜ್ಕುಮಾರ್ಗೆ ಹೇಳಿದ್ವಿ, ಈ ಥರ ಅವ್ರಿಗೆ ಅರೇಂಜ್ ಮಾಡ್ತಾಯಿದ್ದೀವಿ, ಪಾಸ್ಪೋರ್ಟು ಕ್ಯಾನ್ಸಲ್ ಮಾಡೋದು ಬೇಡ, ಅಮ್ಮ ಬರೋದಾದರೆ ನಾನು ಬರ್ತೀನಿ, ನಮ್ಮ ಅಮ್ಮನ ಕರ್ಕೊಂಡು ಹೋಗೋದಾದ್ರೆ ನಾನು ಬರ್ತೀನಿ, ಇಲ್ಲೋದ್ರೆ ಬರೋಲ್ಲ. ಸರ್, ಅವರಿಗೆ ವಯಸ್ಸಾಗಿದೆ, ಅವ್ರಿಗೆ ಆಗಲ್ಲ, ಅವ್ರಿಗೆ ಕೆಮ್ಮಲಿದೆ ಹಾಗೆ ಅಂತ ಹೇಳಿದ್ರೆ ಕೇಳಲಿಲ್ಲ. ಅವ್ರು ಹೋಗೋ ಜೀವ ಅಲ್ಲಿ ಹೋಗೋದಾದ್ರೆ ಅಲ್ಲೇ ಹೋಗಲಿ ಬಿಡಿ, ಬಟ್ ಅವರು ನಾನು ತೋರಿಸ್ಬೇಕು, ನಾವು ಫಾರಿನ್, ನಾನು ಇಡೀ ಪ್ರಪಂಚ ತೋರಿಸ್ಬೇಕು ನಮ್ಮ ಅವ್ವನಿಗೆ. ನಾನು ಇನ್ನು ಮಗನಾಗಿ ಇನ್ನೇನು ಮಾಡೋಕ್ಕೆ ಸಾಧ್ಯ ನಾನು ಅಂತ. ಅದು ಸರ್, ತಂದೆ ಭಕ್ತಿ, ತಾಯಿ ಭಕ್ತಿ ಅಂತಂದರೆ ರಾಜ್ಕುಮಾರಿಂದ ಕಲಿಬೇಕು. ಅವರು ಯಾವುದೇ ಒಂದು ಫಂಕ್ಷನ್ನಲ್ಲಿ, ಯಾವುದೇ ಒಂದು ಸ್ಪೀಚಲ್ಲಿ ಅವ್ರ ತಂದೆಯನ್ನು ನೆನೆಸ್ಕೊಳ್ದೇ ಇರತಕ್ಕಂಥ ದಿವಸನೇ ಇಲ್ಲ, ತಂದೆಯನ್ನು ನೆನೆಸ್ಕೊಳ್ದೇ ಇರತಕ್ಕಂಥ ಮಾತೂ ಇಲ್ಲ. ತಾಯಿ ಕಂಡ್ರೆ ಭಕ್ತಿ. ಶೂಟಿಂಗ್ ಹೊರಡೋಕ್ಕೆ ಮುಂಚೆ ಹೋಗಿ ತಾಯಿ ಕಾಲಿಗೆ ನಮಸ್ಕಾರ ಮಾಡೇ ಹೊರಡ್ತಾ ಇದ್ದಿದ್ದವರು. ಅಷ್ಟು ಭಕ್ತಿ, ಅಂತಹ ಭಕ್ತಿ.
ಅಂಥ ಭಕ್ತಿನ ನೋಡಿದ್ದು ನಾವು ರಾಜನ್ ನಾಗೇಂದ್ರ ಹತ್ರ. ಅವ್ರ ಪ್ರತಿ ಪಿಕ್ಚರ್ ರೆಕಾರ್ಡಿಂಗ್ ಮುಂಚೆ, ಮೊದಲನೇ ಹಾಡು ರೆಕಾರ್ಡ್ ಮಾಡೋಕ್ಕೆ ಮುಂಚೆ ಅವ್ರ ತಾಯಿಯನ್ನು ಕರೆಸಿ ಅವ್ರ ನಮಸ್ಕಾರ ಮಾಡಿ, ಅವ್ರ ತಾಯಿಗೆ ನಮಸ್ಕಾರ ಮಾಡಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತಾಯಿದ್ದಿದ್ದು ಟೇಕನ್ ಅವರು. ಹಾಗೆ ಅದು ಇದೆಲ್ಲ ನೋಡ್ಬಿಟ್ಟು ಇವನು ಉದಯ್ ಶಂಕರ್ ಒಂದು ಚಿಕ್ಕ ಗಾದೆನೇ ಮಾಡಿಬಿಟ್ಟ. ರಾಜ್ಕುಮಾರ್ ಅವರ ಪಿತೃಭಕ್ತಿ, ರಾಜನ್ ನಾಗೇಂದ್ರ ಅವರ ಮಾತೃಭಕ್ತಿ, ದೊರೆ ಭಗವಾನ್ ಅವರ ಮಿತ್ರಭಕ್ತಿ, ಇದಕ್ಕೆ ಎಣೆನೇ ಇಲ್ಲ ಅಂತ. ಸರ್ ನಾವು 50 ವರ್ಷ ನಾನು ದೊರೆಯವರು ಇದ್ವಲ್ಲ ಸರ್, 50 ವರ್ಷಗಳ ಜೊತೆಯಲ್ಲಿದ್ವಿ ಸರ್. 56ರಿಂದ 2000ವರೆಗೂ ಹೆಚ್ಚು ಕಮ್ಮಿ 45 ವರ್ಷ ಅನಿಸ್ಬಿಟ್ಟು ಅಷ್ಟು. ಒಂದು ದಿವಸ ಆದ್ರೂ ಅದನ್ನು ಹೇಳಿದ್ದೀನಿ ಆಲ್ರೆಡಿ, ನನಗೆ ಅವರಿಗೆ ಯಾವ ವಿಧವಾದ ಭಿನ್ನಾಭಿಪ್ರಾಯ ಇರಲಿಲ್ಲ ಸರ್. ಒಂದು ಟ್ರೈನ್ ಹೋಗ್ಬೇಕಾದ್ರೆ 2 ಹಳ್ಳಿಗಳ ಮೇಲೆ ಹೇಗೆ ಹೋಗ್ತಾ ಇರ್ತೋ ಆ 2 ಹಳ್ಳಿಗಳ ಥರ ಇದ್ವಿ ಸರ್ ನಾವು. ಬೇರೆ ಬೇರೆ ಕುಟುಂಬಗಳಾದರು, ಬೇರೆ ಬೇರೆ ಜಾತಿಗೆ ಸೇರಿದ್ದಾದರು, ಒಂದೇ ಊರಿನವರಾಗಿದ್ದು 2 ಹಳ್ಳಿಗಳ ಥರ ಹೋಗ್ತಾಯಿದ್ವಿ ಸರ್. ಅಷ್ಟು ಕೋಆರ್ಡಿನೇಷನ್ ಇತ್ತು ನಮ್ಮಿಬ್ಬರಲ್ಲಿ, ಸಾಮರಸ್ಯ. ಅಲ್ಲ ದೊರೆಯವರು ಅಂಥ ಒಂದು ದೊಡ್ಡ ಗುಣವನ್ನು ನಾನು ಎಲ್ಲೂ ಕೊಂಡಿಲ್ಲ ಸರ್. ನಮ್ಮ ನಿಜವಾಗ್ಲೂ ಎಷ್ಟೋ ಜನ ನಮ್ಮನ್ನು ಅನುಕರಿಸೋದಕ್ಕೆ ಭಾಳ ಜನ ಟ್ರೈ ಮಾಡಿದ್ರು. ಭಾಳ ಜೋಡಿಗಳು ಅದು ನಮ್ಮ ಕನ್ನಡ ಚಿತ್ರಗಳಲ್ಲಿ ನಮ್ಮನ್ನು ನೋಡಿ, ನಮ್ಮ ಸಕ್ಸಸ್ನ ನೋಡಿ, ನಮ್ಮ ಕೊಡುಗೆಗಳನ್ನ ನೋಡಿ ಭಾಳ ಯಾವುದೂ ಸಕ್ಸೀಡ್ ಆಗಲಿಲ್ಲ. ಯಾಕೆಂದರೆ 1-2 ಪಿಕ್ಚರ್ ಮಾಡೋದ್ರಲ್ಲೇ ಜಗಳ ಆಡ್ಕೊಂಡು ಆಚೆ ಕಡೆ ಬಂದವರು ಇದ್ದಾರೆ, ಬೇರ್ಪಟ್ಟವರು ಇದ್ದಾರೆ. ಅಂಥದ್ರಲ್ಲಿ ನಮ್ಮದು 50 ವರ್ಷಗಳ ಸಹವಾಸ ಅಂತಂದರೆ, 50 ಚಿತ್ರಗಳ ಸಹವಾಸ ಜೊತೆಲಿದ್ದೀವಿ ಅಂದರೆ ಹೆಂಗಿರ್ಬೋದು ನೋಡ್ಕೊಳ್ಳಿ ನಮ್ಮ ಒಂದು ಕೋಆರ್ಡಿನೇಷನ್. ಅದು ದಟ್ ಈಸ್ ಬಿಡಿ. ಗಾದೆ ಬಂದಿದ್ದಕ್ಕೆ ಹೇಳದೇ ಇದ್ದಿಲ್ಲ, ಅವನು ಆ ಗಾದೆ ಮಾಡ್ದ. ಅದನ್ನು ರಾಜ್ಕುಮಾರ್ ಅವರ ಪಿತೃಭಕ್ತಿ, ರಾಜನ್ ನಾಗೇಂದ್ರ ಅವರ ಮಾತೃಭಕ್ತಿ, ಇವರ ದೊರೆ ಭಗವಾನ್ ಅವರ ಮಿತ್ರಭಕ್ತಿ, ಅಷ್ಟು ಚೆನ್ನಾಗಿ ಕಾಯಿನ್ ಮಾಡಿದೆ ಅದನ್ನು. ಸರಿ, ಫಾರಿನ್ ಬಿಟ್ಟು ಸರ್, ಇಲ್ಲಿಂದ ಡೆಲ್ಲಿಯಿಂದ ಏಥೆನ್ಸಿಂದ ಆಮ್ಸ್ಟರ್ಡ್ಯಾಮಿಂದ ಫ್ರಾಂಕ್ಫರ್ಟಿಂದ ಜೆನೇವಾಯಿಂದ ರೋಮಿಂದ ಪ್ಯಾರಿಸ್ಸಿಂದ ಇಂಗ್ಲೆಂಡಿಂದ ಟೊರಾಂಟೊ, ಅಮೆರಿಕಾ, ಟೊರಾಂಟೊಯಿಂದ ಮಾಂಟ್ರಿಯಲ್, ಕೆನಡಾ, 2 ಬಿಗ್ ಸಿಟೀಸ್ ಆಫ್ ಕೆನಡಾ. ಮಾಂಟ್ರಿಯಲ್ನಿಂದ ಸ್ಟ್ರೈಟ್ ನಯಾಗರಾಯಿಂದ ನ್ಯೂಯಾರ್ಕ್. ತಾಯಿನ ಕರ್ಕೊಂಡು ಹೋಗ್ತಾ ಇದ್ದೀವಿ ಸರ್, ಇಷ್ಟು ಜಾಗಕ್ಕೂ ಆರೋಗ್ಯ ಇಲ್ಲ ಅಂತಂದವರು. ಅಲ್ಲಿ ನಯಾಗರಾಗೆ ಬಂದ್ವಿ, ಅಲ್ಲಿಗೆ ಅಮೇರಿಕಾ. ಅದಕ್ಕೆ ಮುಂಚೆ ಏಥೆನ್ಸಲ್ಲಿ ಒಂದು ಕೆಲಸ ಆಗೋಯ್ತು. ಫಸ್ಟ್ ಸ್ಟಾಪ್ ಅದೇನೆ ಏಥೆನ್ಸ್, ಡೆಲ್ಲಿ ಬಿಟ್ಟು ಹೋಗಿ ಏಥೆನ್ಸಲ್ಲಿ ಹೋಟ್ಲಿನಲ್ಲಿ ರಾಜ್ಕುಮಾರ್ ಅವ್ರ ಬುಫೆ ಸಿಸ್ಟಮ್ ಹೋಟ್ಲ್ ಇತ್ತು. ಅಲ್ಲಿ ಬುಫೆನಲ್ಲಿ ಹೋದಾಗ ಏನೋ ಒಂದು ಪೀಸ್ ಹಾಕ್ಕೊಂಡ್ರು, ಮಾಂಸದ ಪೀಸ್ ಹಾಕ್ಕೊಂಡು ತಿನ್ನೋಕೆ ಶುರು ಮಾಡಿದ್ರು. ತಿಂದು ಅಲ್ಲೇ ಬಿಟ್ಬಿಟ್ರು. ಯಾಕೆ ಮುತ್ತರ್ಜನ ಅಂತಂದೆ, ಇದೇ ಹಸು ಮಾಂಸ ಇದ್ದಂಗಿದೆ ಭಗವಾನದ್ದು, ಬೇಡ. ಇನ್ಮೇಲೆ ಒಂದು ಕೆಲಸ ಮಾಡಿ, ಇಲ್ಲಿಂದ ಟೂರ್ ಮುಗಿಸೋವರೆಗೂ ನಾವು ತಿರ್ಗಾ ಚೆನ್ನೈಗೆ ಹೋಗೋವರೆಗೂ ಎಲ್ಲೂ ಮಾಂಸ ಮುಟ್ಟೋದು ಬೇಡ, ನನ್ನ ಮನೆಯವ್ರಿಗೂ ಹೇಳ್ಬಿಡ್ತೀನಿ ಅಂದರು. ಸರ್ ಟೂರ್ ಪೂರ್ತಿ ಮಾಂಸ ಮುಟ್ಟಲಿ, ಯಾಕೆಂದರೆ ಹಸು ಮಾಂಸ ಎಲ್ಲೆಲ್ಲಿ ಕೊಡ್ತಾರೆ ಅಂತ ಗೊತ್ತಿಲ್ಲಲ್ಲ. ಇದು ಏಥೆನ್ಸಲ್ಲಿ ಇದಾದ ಮೇಲೆ ನಾವೆಲ್ಲೂ ತೊಗೊಳ್ಳ. ಪ್ಯಾರಿಸ್ಸಿಗೆ ಬಂದ್ವಿ. ಎಲ್ಲಿಂದ ಜೆನೆವಾಯಿಂದ ರೋಮಿಂದ ಪ್ಯಾರಿಸ್ಸಿಂದ ಇಂಗ್ಲೆಂಡಿಂದ ಮಾಂಟ್ರಿಯಲಿಂದ ಟೊರಾಂಟೊಯಿಂದ ನಯಾಗರಾಗೆ ಹೋಗಿದ್ದೀವಿ. ನಯಾಗರಾದಲ್ಲಿ ವಂಡರ್ಫುಲ್, ಅದನ್ನು ಇಡೀ ನಮ್ಮ ಜೀವಮಾನ ಮರೆಯೋಕ್ಕಾಗಲ್ಲ ಅಂತ. ನಯಾಗರ ವಾಯ್ಸ್
ಅದು ಕೆನಡಿಯನ್ ಸೈಡಿಂದ ಭಾಳ ಚೆನ್ನಾಗಿರುತ್ತೆ. ನಾವು ಕೆನಡಿಯನ್ ಸೈಡು ನೋಡಿದ್ವಿ, ಅಮೇರಿಕನ್ ಸೈಡು ನೋಡಿದ್ವಿ. ಅಲ್ಲಿಂದ ಸ್ಟ್ರೈಟಾಗಿ ವಿ ಕೇಮ್ ಟು ನ್ಯೂಯಾರ್ಕ್. ನ್ಯೂಯಾರ್ಕಲ್ಲಿ 2 ದಿವಸ ಇದ್ವಿ. ಅಲ್ಲಿ ಕನ್ನಡ ಸಂಘಗಳಿತ್ತು. ಅಲ್ಲಿ ಟೊರೆಂಟೋದಲ್ಲಿ ಏನಾಯಿತು ಅಂದರೆ, ಅಲ್ಲಿ ಒಂದು ಕೆಲವು ಕನ್ನಡಿಗರು ಅವ್ರದ್ದೇ ಒಂದು ಚಾನಲ್ ಮಾಡ್ಕೊಂಡಿದ್ದಾರೆ, ಕನ್ನಡಿಗರ ಚಾನಲ್ ಅಂತ. ಆ ಚಾನಲಲ್ಲಿ ಮ್ಯೂಸಿಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ ರಾಜ್ಕುಮಾರ್ ಬಂದಿದ್ದಾರೆ, ಒಂದು ಮ್ಯೂಸಿಕಲ್ ನೈಟ್ ಮಾಡಿ 1 hour ಸಾಂಗ್ಸ್ ಹೇಳಿ ನೀವು ಅಂತ ಹೇಳ್ಬಿಟ್ಟು ಹೇಳಿದ್ರು. ಏನು ಬಾಬಾ ಮಾಡೋಣ ಅದು. ಆವಾಗ ನಾನು ಹೇಳಿದೆ, ಅಣ್ಣ ಒಂದು ಕೆಲಸ ಮಾಡಿ, ನೀವು ಹಾರ್ಮೋನಿಯಂ ತರ್ಸೋಕ್ಕೆ ಟ್ರೈ ಮಾಡ್ತೀನಿ, ಹಾರ್ಮೋನಿಯಂ ಬರ್ಸ್ಕೊಂಡು ಹಾಡ್ಬಿಡಿ ನೀವು ಆರ್ಕೆಸ್ಟ್ರಾ ಇಲ್ವ. ಅವಾಗೇ ಕರೋಕೆ ಇಲ್ವಲ್ಲ ಏನು ಸರ್, ಈಗಿನ ಟೆಕ್ನಾಲಜಿ ಆಗಲ್ಲಿತ್ತು ಸರ್. ಹಾರ್ಮೋನಿಯಂ ಬರ್ಸ್ಕೊಂಡು ಹಾಡಿ, ನೀವು ಒಬ್ಬರೇ ಹಾಡಿ, ನಾವೇನೂ ಮಾಡೋಕ್ಕಾಗಲ್ಲ. ಹೆಂಗೆ ಬರೀ ತಾಳವಾದ್ಯ ಇಲ್ಲದೆ ಹಾಡೋದು ಕಷ್ಟ ಆಗುತ್ತಲ್ಲ ಅಂದರು. ಆವಾಗ ನಾನೇನು ಮಾಡಿದೆ, ಅಲ್ಲಿ ಇವನು ಕೇಶವ ಅಂತಿದ್ದೆ, ಅವ್ನು ಕೇಳಿದೆ, ಇಲ್ಲಿ ಯಾರಾದರೂ ತಬಲಾ ಬಾರಿಸೋಕ್ಕೋ ಕನ್ನಡಿಗರವ್ರು ಕೇಳಿ. ಒಬ್ಬ ಇದ್ದಾನೆ, ಒಬ್ಬ ಅಮಿಚೂರ್ ಇದ್ದಾನೆ ಅಲ್ಲ, ಕರ್ಸೋನು ಸುಮ್ಮನೆ ತಬಲಾ ಇಟ್ಕೊಳ್ಳ ಸರ್. ಹಾರ್ಮೋನಿಯಂ ತಬಲಾ ಇಟ್ಕೊಂಡು 1 hour ಆಡಿದ್ರು ಸರ್ ಇವರು. ಸರ್ ಇಟ್ ಬಿಕಮ್ ಸೋ ಪಾಪ್ಯುಲರ್. ಅದನ್ನ ಇದನ್ನು ಕೇಳ್ಕೊಂಡ್ಬಿಟ್ಟಿದ್ದಾರೆ ಅಮೇರಿಕಾದಲ್ಲಿ. ನಮಗೂ ಒಂಥರ ಮ್ಯೂಸಿಕಲ್ ಮಾಡಿಕೊಡಿ, ನಮಗೂ ಮ್ಯೂಸಿಕಲ್ ನೈಟ್ ಮಾಡಿಕೊಡಿ. ನೀವೇನು ಇದು ಮಾಡಬೇಕಾಗಿಲ್ಲ, ಚಾನೆಲ್ ಏನು ಬೇಕಾಗಿಲ್ಲ, ನಾವು ಒಂದು 50-60 ಜನ ಕನ್ನಡಿಗರು ಸೇರ್ತೀವಿ, ಅಲ್ಲಿ ನೀವು ಹಾಡಿದ್ರೆ ಸಾಕು ಅಂತ ಹೇಳ್ಬಿಟ್ಟು. ಅದು ನ್ಯೂಯಾರ್ಕ್ನಲ್ಲಿ ಮಾಡಲಿಲ್ಲ, ವಾಷಿಂಗ್ಟನಲ್ಲಿ ಮಾಡಿದ್ವಿ. ನ್ಯೂಯಾರ್ಕಿಂದ ವಾಷಿಂಗ್ಟನ್ ಬಂದು, ವಾಷಿಂಗ್ಟನ್ನಲ್ಲೂ ಒಂದು ಪುಟ್ಟ ಸಂಗೀತ ಕಚೇರಿ ಮಾಡಿದ್ವಿ ಅಲ್ಲಿ. ಅದನ್ನೆಲ್ಲ ಮ್ಯೂಸಿಕಲ್ ನೈಟ್ ಅಂತಂದರೆ ಲೆಕ್ಕ ನಮಗೆ. ಅಲ್ಲಿಂದ ವಾಷಿಂಗ್ಟನ್ DC ಏನು ವಂಡರ್ಫುಲ್, ಇಟ್ಸ್ ಕ್ಯಾಪಿಟಲ್. ವೈಟ್ ಹೌಸ್ ನೋಡೋದಕ್ಕೆ 2 ಕಣ್ಣು ಸಾಲದು ಸರ್. ಅಲ್ಲಿಂದ ಆರ್ಲ್ಯಾಂಡೋ ಅಂತ ಬಂದ್ವಿ. ಆರ್ಲ್ಯಾಂಡೋದಲ್ಲಿ ಡಿಸ್ನಿ ವರ್ಲ್ಡ್ ಅಂತ, ಅಲ್ಲಿ 3 ದಿವಸ ಇದ್ವಿ. ಆ ಡಿಸ್ನಿ ವರ್ಲ್ಡ್ನಲ್ಲಿ ಅದೊಂದು ಪ್ರಪಂಚ ಬಿಟ್ಬಿಡಿ, ಅದೇ ಒಂದು ಪ್ರಪಂಚ. ಅದು ಡಿಸ್ನಿ ವರ್ಲ್ಡೇ ಒಂದು ಪ್ರಪಂಚ. ಅಲ್ಲಿರ್ತಕ್ಕಂಥ ಆಟ ಪಾಠಿಕೆಗಳು, ಅಲ್ಲಿ ಕಸ ಗುಡಿಸೋರು ಬ್ಯೂಟಿಫುಲ್ ಆಗಿರೋರು, ಅಷ್ಟು ಬ್ಯೂಟಿಫುಲ್ ಆಗಿರೋರು ಕಸ ಗುಡಿಸೋರು. ರಾಜ್ಕುಮಾರ್ ನೋಡ್ಬಿಟ್ರೆ, ಎಂತೆಂಥ ಹುಡುಗರು ಭಗವಾನ್ ಇವರು, ಕಸ ಗುಡ್ಸೋಕೆ ಬಂದವರಿದಾರಲ್ಲಿ. ಕಸ ಗುಡ್ಸೋರೆಲ್ಲ ಇಲ್ಲಿ ಬಂದು ಇದ್ದ ಹುಡುಗಿರು. ಯಾರು ಒಬ್ಬ ರಾಜ್ಕುಮಾರನ್ ಬೇಕಾದರೂ ಪ್ರಿಂಟ್ ರಾಜ್ಕುಮಾರನ್ ಬೇಕಾದರೂ ಮದುವೆ ಮಾಡ್ಕೋಬೋದು, ಇವ್ರು ಬಂದು ಇಲ್ಲಿ ಕಸ ಗುಡಿಸ್ತಾ ಇದ್ದಾರಲ್ಲ ಅಂತ ನನಗೂ ಆಶ್ಚರ್ಯ ಆಗೋಯ್ತು. ರಾಜ್ಕುಮಾರ್ ಅವರ ಈ ಪ್ರಶ್ನೆಗೆ ನಾನು ಉತ್ತರ ಹುಡ್ಕೋದಕ್ಕೆ ಅಂತ ಹೋಗಿ ಧೈರ್ಯ ಮಾಡಿ ಒಂದು ಹುಡುಗಿನ ಕೇಳಿಬಿಟ್ಟೆ, ಎಕ್ಸ್ಕ್ಯೂಸ್ ಮೀ, ಎಸ್ ಯು ಆರ್ ಸೋ ಬ್ಯೂಟಿಫುಲ್, ವೈ ಆರ್ ಯು ಕ್ಲೀನಿಂಗ್ ದಿ ಫ್ಲೋರ್ಸ್ ಆಫ್ ದಿಸ್ ವರ್ಲ್ಡ್, ಡಿಸ್ನಿ ವರ್ಲ್ಡ್ ಅಂತ ಕೇಳಿದೆ ನಾನು. ಅದಕ್ಕೆ ಇಟ್ ಈಸ್ ಮೈ ಪ್ರೊಫೆಷನ್, ಐ ಕಮ್ ಹಿಯರ್ ಫಾರ್ 6 hours, sweep the floors, I get $6. I am a student, I am an MA student. It is my occasional earning, ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡ್ತಕ್ಕಂಥದ್ದು, ಒಕೇಶನಲ್ ಅರ್ನಿಂಗ್. ಐ ಆಮ್ ಎ ಸ್ಟೂಡೆಂಟ್, ದಿಸ್ ಇಸ್ ಮೈ ಸ್ಪೇರ್ ಅವರ್ ಅಂದ್ಲು. ನಾನು ರಾಜ್ಕುಮಾರ್ ಅವ್ರಿಗೆ, ಅವಳು ಸ್ವೀಪರ್ ಅಲ್ಲ ಸ್ವಾಮಿ, ಅವಳು ಇದು ಓದ್ತಾ ಇರೋಳು ಸ್ಪೇರ್ ಟೈಮ್ನಲ್ಲಿ ಬಂದು, ಬಿಡುವಿನ ಟೈಮ್ನಲ್ಲಿ ಬಂದು ಇಲ್ಲಿ ಕಸ ಗುಡಿಸಿ $6 ಸಂಪಾದನೆ ಮಾಡ್ತಾಳೆ ಪರ್ ದಿವಸಕ್ಕೆ ಅಂತಂದೆ ನಾನು. ಹಂಗ ಅಂದರು. ಓದೋರು ಗುಡಿಸ್ತಾರೆ ಅಂತಂದರೆ ನಮ್ಗೆ ಆಶ್ಚರ್ಯ ತಾನೆ ಸರ್. ನಮಗೆ ಈಗಿನ ಗೊತ್ತಾಗೋಗ್ಬಿಟ್ಟಿದೆ ಎಲ್ರಿಗೂ ಪ್ರಪಂಚದಲ್ಲಿ. ಆಗ ನಮಗೇನು ಗೊತ್ತಿತ್ತು? 50 ವರ್ಷದಿಂದ ನಮಗೇನು ಗೊತ್ತಿತ್ತು ಅಲ್ವಾ? ಇದು 78 ವಿಷಯ ನಾನು ಹೇಳ್ತಾ ಇರೋದು ಅಂದರು. ಯಾಕೆಂದರೆ ಅವ್ರಿಗೆ ಬೇರೆ ವಿದ್ಯೆ ಅಂತಂದರೆ ಅವ್ರಿಗೆ ಭಾಳ ವ್ಯಾಲ್ಯೂ ರಾಜ್ಕುಮಾರ್ ಅವ್ರಿಗೆ. ಸರಿ, ಅಲ್ಲಿನ ಡಿಸ್ನಿ ವರ್ಲ್ಡೆಲ್ಲ ಮುಗಿಸ್ಕೊಂಡ್ವಿ 3 ದಿವಸ.
ಅಲ್ಲಿಂದ ಲಾಸ್ ವೆಗಾಸ್ಗೆ ಬಂದ್ವಿ. ಲಾಸ್ ವೆಗಾಸ್ ಸರ್, ಅದು ಭೂಮಿ ಮೇಲೆ ಸ್ವರ್ಗ ಎಲ್ಲಾದರೂ ಇದೆಯಾ ಅಂತ ಯಾರಾದರೂ ಕೇಳಿದ್ರೆ ಅದು ಲಾಸ್ ವೆಗಾಸ್. ಅಲ್ಲಿ ಹಣಕ್ಕೆ ಬೆಲೆನೇ ಇಲ್ಲ. ಹೆಜ್ಜೆಗೊಂದು ಕ್ಯಾಸಿನೋ. ಅಲ್ಲಿ MGM ಗ್ರ್ಯಾಂಡ್ ಅಂತ ಒಂದು ಕ್ಯಾಸಿನೋ ಇದೆ, ಭಾಳ ದೊಡ್ಡ ಕ್ಯಾಸಿನೋ. ಅಂತಹ ದೊಡ್ಡ ಕ್ಯಾಸಿನೋ ನಾವು ನೋಡೇ ಇಲ್ಲ ಎಲ್ಲೂ. ಅಲ್ಲಿರೋ 16 ಚಾಂಡಲರ್ಗಳು ಸರ್, ಒಂದೊಂದು ಚಾಂಡಿಲಿಯರ್ ಅಂತ ಏನು ಹೇಳ್ತೀವಿ, ಒಂದೊಂದು ತೂಗುದೀಪಗಳು, ಒಂದೊಂದು ಚಾಂಡಲೂ ಹೆಚ್ಚು ಕಮ್ಮಿ 30 ಅಡಿ ಅಗಲ, ಕೆಳಗಡೆ ಅಷ್ಟು ಹ್ಯಾಂಗರ್, ಬರೀ ಕ್ರಿಸ್ಟಲ್ಸ್ ಎಲ್ಲನೂ. ಈ ಥರದ್ದು 16 ಇದೆ ಅಲ್ಲಿ ಲೈನಾಗಿ. 30 ಅಡಿ ಅಗಲದ್ದು 16 ಇದೆ. ಅದೆಲ್ಲ ಕ್ಯಾಸಿನೋಸ್ ಇದೆಲ್ಲ. ಅದಕ್ಕೆ MGM ಗ್ರ್ಯಾಂಡ್ ಅಂತ. ಅದರ ಪಕ್ಕದಲ್ಲಿ ಈವ್ನಿಂಗ್ ಶೋಸ್, ಡ್ಯಾನ್ಸ್ ಶೋ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 8:30 ಮುಗಿಯುತ್ತೆ ರೈಟ್ ಶೋ. ಸರ್ ಡ್ಯಾನ್ಸಿಂಗ್ ಅಲ್ಲಿ ಡ್ಯಾನ್ಸಿಂಗ್ $10 ಒಂದು ಟಿಕೆಟ್. $10 ಒಂದು ಟಿಕೆಟು. ನಾವು ಟೇಬಲ್ ಬುಕ್ ಮಾಡಿಬಿಟ್ವಿ. ಟೇಬಲ್ ಬುಕ್ ಮಾಡಿಬಿಟ್ಟು ಹೋಗಿ ಕೂತ್ಕೊಂಡ್ವಿ ಸರ್. ಕೂತ್ಕೊಂಡ್ರೆ ನಮ್ಮ ಟೇಬಲ್ ಇದರಲ್ಲಿ ಶ್ಯಾಂಪೇನ್ ಬಾಟಲ್ ಇಟ್ಟಿರ್ತಾರೆ. ಅದ್ರಲ್ಲಿ ನಾವು ಯಾರು ಎಷ್ಟು ಬೇಕಾದರೂ ಕುಡಿಬೋದು. ಫ್ರೀ, ಅದು ಕ್ಯಾಸಿನೋ ಅಲ್ವಾ. ಸೊ ಅಲ್ಲಿ ಒಂದು ಟೇಬಲ್ ಶ್ಯಾಂಪೇನ್ ಬಾಟ್ಲ್ ಇಟ್ಟಿರ್ತಾರೆ. ಸುತ್ತ 4 ಸೀಟ್ ಇದೆ. ಸ್ಟೇಜ್ ಇದೆ, ಡ್ಯಾನ್ಸ್ ನಡೀತಾ ಇರುತ್ತೆ. ಡ್ಯಾನ್ಸ್ ನೋಡ್ಬೋದು ನಾವು. ವಂಡರ್ಫುಲ್ ಡ್ಯಾನ್ಸ್. ಅದೇನು ಆ ಡ್ಯಾನ್ಸ್ ಆಗಿತ್ತು ಅಂತಂದರೆ 3 ಸ್ಟೇಜು ಸರ್. ಸ್ಟೇಜು ಒಂದ್ರ ಮೇಲೆ ಒಂದು ಈ ಥರ ಇಟ್ಟಿರ್ತಾರೆ, 3 ಸ್ಟೇಜು. ಈ ಸ್ಟೇಜ್ನಲ್ಲಿ ಆ್ಯಕ್ಟ್ ಮುಗಿದ ತಕ್ಷಣ ಇನ್ನೊಂದು ಸ್ಟೇಜ್ ಬರುತ್ತೆ ಕೆಳಗಡೆಯಿಂದ. ಅದು ಲಿಫ್ಟು, ಇದು ಮೇಲೆ ಹೊಟ್ಟೋಗುತ್ತೆ, ಅದು ಬರುತ್ತೆ. ಕೆಳಗಡೆ ಇರೋದು ಮೇಲಿಗೆ ಬರುತ್ತೆ. ಅಲ್ಲಿ ಡ್ಯಾನ್ಸ್ ನಾನ್ ಸ್ಟಾಪ್. ಅಲ್ಲಿಗೆ ಟಕ್ಕ 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 ಅಂತ ಅಲ್ಲಿ ಡ್ಯಾನ್ಸು. ಇದು ಆ್ಯಕ್ಟ್ ಮುಗಿದ ತಕ್ಷಣ ತಿರ್ಗಾ ಲಿಫ್ಟ್ ಕೆಳಗಡೆ 2 ಫ್ಲೋರ್ ಹೊಟ್ಟೋಗುತ್ತೆ. 3rd ಫ್ಲೋರ್ನಿಂದ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ಅದು ಅರೇಂಜ್ಮೆಂಟ್ ನಮ್ಮಲ್ಲಿ ಮಾಡ್ತೀವಿ ಗೊತ್ತಾ, ನಾಟಕಗಳಲ್ಲಿ ಇದರಲ್ಲಿ ಮಾಡ್ತೀವಿ. ತೊಗೊಂಬಂದೆಲ್ಲ ಇಡೋದು, ತಿರ್ಗಾ ಅಲ್ಲಿ ಮಧ್ಯದಲ್ಲಿ ಏನೂ ಇಲ್ಲದೆ ಒದ್ದಾಡೋದು, ಜನರು ಹೋಗೋದು ಬರೋದು ಎಲ್ಲ ಗೊತ್ತಾ. ಆ ಥರ ಎಲ್ಲ ಏನಿಲ್ಲ. ನಾನ್ ಸ್ಟಾಪ್ ಎಂಟರ್ಟೈನ್ಮೆಂಟ್ 3 ಸ್ಟೇಜಲ್ಲಿ ಇದೆ. ವಂಡರ್ಫುಲ್ ಡ್ಯಾನ್ಸರ್ಸ್. ಕೊನೆಯಲ್ಲಿ ಕ್ರೆಸೆಂಡೋ ಡ್ಯಾನ್ಸ್ ಅಂತ ಇಡ್ತಾರೆ ಅವರು, ಲಾಸ್ಟ್ ಡ್ಯಾನ್ಸ್ ಆಫ್ ದಿ ಈವ್ನಿಂಗ್. ಮೇಲ್ಗಡೆಯಿಂದ ಅಟ್ಟೆಗಳು ಬಂದ್ಬಿಡ್ತದೆ ಸರ್ ಕೆಳಗಡೆಗೆ. ರೂಫಿಂದ ಕೆಳಗಡೆಗೆ 8 ಅಡಿ ಕೆಳಗೆ ಅಡ್ಡ ಬಂದ್ಬಿಡುತ್ತೆ. ಹೆಚ್ಚು ಕಮ್ಮಿ ನಮ್ಮ ತಲೆ ಮೇಲೆ ಇರ್ತದೆ ಅಟ್ಟೆಗಳು ಸರ್. ಈ ಕಡೆ 250 ಜನ ಡ್ಯಾನ್ಸ್ ಮಾಡ್ತಾರೆ ಸರ್ ಅಟ್ಟೆಗಳ ಮೇಲೆ. ಈ ಕಡೆ 125 ಜನ ಹುಡುಗರು, ಈ ಕಡೆ 125 ಜನ ಹುಡುಗಿರು. ಎಲ್ಲ ಸೆಮಿ ಕ್ಲೇಡ್ ಎಲ್ಲ. ಆ 125 ಜನ ಡ್ಯಾನ್ಸರ್ಸ್ನೂ ಹೆಚ್ಚು ಕಮ್ಮಿ 75 ಜನ, ಇದು 75 ಜನ, 60 ಜನ ಹುಡುಗರು, 60 ಜನ ಹುಡುಗಿರು. ಒಬ್ಬೊಬ್ಬರನ್ನು ಕೈ ತೊಳ್ಕೊಂಡು ಮುಟ್ಬೇಕು ಸರ್, ಅಷ್ಟು ಬ್ಯೂಟಿಫುಲ್. MGM ಸಿನಿಮಾದವರು ಎಷ್ಟೇ ಆದರೂ ಅಲ್ಲೇ ಇರೋದು. ಅಂಥ ಒಳ್ಳೆ ಹುಡುಗಿರನ್ನ ಆರಿಸ್ಕೊಂಡು ಡ್ಯಾನ್ಸ್ ಮಾಡಿಸ್ತಾರೆ. ಅದು ನೋಡಿ, ಅದೇನು ಮ್ಯೂಸಿಕ್ಕು, ಕ್ರೆಸೆಂಡೋ ಮ್ಯೂಸಿಕ್ ಅಂತೀವಿ ನಾವು. ಅದು ಅದ್ಭುತವಾದಂಥ ಮ್ಯೂಸಿಕ್ಕು. ಇದೆಲ್ಲ ನೋಡ್ಬಿಟ್ಟು ನಮಗೆ ಏನಪ್ಪ ಇದು. ಅದಕ್ಕೆ ಹೇಳಿದ್ದು ನಾನು, ಸ್ವರ್ಗ ಭೂಮಿ ಮೇಲೆ ಇಳಿದು ಬಂದಿದೆ ಅಂತಂದರೆ ಅಲ್ಲಿ ನೋಡಬೇಕು ಅಂದರೆ ರಂಭಾ, ಊರ್ವಶಿ, ಮೇನಕೆಯರನ್ನೆಲ್ಲ ಅಲ್ಲಿ ನೋಡ್ಬೋದು. MGM ಗ್ರ್ಯಾಂಡಲ್ಲಿ ನೋಡ್ಬೋದು ನಾವು. ಅದು ಈಗ ಒಂದು 15 ವರ್ಷಗಳಿಂದ ಸುಟ್ಟೋಯ್ತು, ಜ್ಞಾಪಕ ಇರ್ಬೋದು. ಆಮೇಲೆ ತಿರ್ಗಾ ಮಾಡಿಬಿಟ್ರು ಅವರು. ಅದೆಲ್ಲ ಇನ್ಶೂರೆನ್ಸ್ ಇರುತ್ತೆ ಅವ್ರಿಗೆ, ಮಾಡಿಬಿಟ್ರು ಅದನ್ನು. ಅಲ್ಲಿಂದ ಏನು ಸರ್, ರಸ್ತೆಗೂ ಕ್ಯಾಸಿನೋಗಳು, ಹೆಜ್ಜೆ ಇಟ್ಟರೆ ಕ್ಯಾಸಿನೋ, ಅದ್ರ ಹಿಂದ್ಗಡೆ ರೆಸ್ಟ್ ಹೌಸಸ್ಸು. ಈ ಥರ ಅಲ್ಲಿ ಲಾಸ್ ವೆಗಾಸ್ ಮುಗಿಸ್ಕೊಂಡು ಲಾಸ್ ಏಂಜಲಸ್
ಅವಶ್ಯಕವಾಗಿ ನೋಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಲಾಸ್ ಏಂಜಲಸ್ನಲ್ಲಿ ನಮ್ಮ ಯೂನಿವರ್ಸಲ್ ಸಿಟಿ ಸ್ಟುಡಿಯೋಸ್ ಇರೋದು. ಆ ಯೂನಿವರ್ಸಲ್ ಸಿಟಿ ಸ್ಟುಡಿಯೋಸಲ್ಲೇ ನಮ್ಮ ಸ್ಟುಡಿಯೋಗಳೆಲ್ಲ ಶೂಟಿಂಗ್ ಎಲ್ಲ ಮಾಡ್ತಾ ಇದ್ದಿದ್ದು ಅಲ್ಲೇ ಜಾಸ್ತಿ. ಹಾಲಿವುಡ್. ಲಾಸ್ ಏಂಜಲಸ್ ಅಂದರೆ ಹಾಲಿವುಡ್ಡೇ. ಅದನ್ನು ಹಾಲಿವುಡ್ ಅಂತ ಯಾರು ಕಳ್ಳ, ಲಾಸ್ ಏಂಜಲಸ್ ಅಂತಾರೆ. ಹಾಲಿವುಡ್ ಅಂತ. ಅದು ಎಂಟ್ರೆನ್ಸಲ್ಲೇ ಹಾಲಿವುಡ್ ಅಂತ ದೊಡ್ಡ ಬೋರ್ಡ್ ಇದೆ, ಅಲ್ಲಿ ಬೆಟ್ಟಕ್ಕೆ ಹಾಕಿದ್ದಾರೆ ಬೋರ್ಡ್, ಹಾಲಿವುಡ್ ಅಂತ. ಆ ಹಾಲಿವುಡ್ ನೋಡಿದ್ವಿ. ಅಲ್ಲಿ ಹಾಲಿವುಡ್ನಲ್ಲಿ ಸೆಟ್ಗಳೆಲ್ಲ ಇತ್ತು. ಆ ಸೆಟ್ಗಳನ್ನೆಲ್ಲ ನೋಡ್ಕೊಂಡು ಹಳೆ ಸೆಟ್ಗಳೆಲ್ಲ ಇಟ್ಟಿದ್ರು, ಹಳೆ ಬೀದಿಗಳು. ಅಲ್ಲಿ ಅದನ್ನು ನೋಡಿಕೊಂಡೆ ನಮ್ಮ ಇವರು ರಾಮನಾಯಣ ಇವರು ಇದು ಮಾಡಿದ್ದು. ಐ ಮೀನ್ ಹೈದರಾಬಾದ್ನಲ್ಲಿ ರಾಮೋಜಿರಾವ್ ಹೈದರಾಬಾದಲ್ಲಿ ಸ್ಟುಡಿಯೋ ಮಾಡಿದಾರಲ್ಲ, ಲಾಸ್ ಏಂಜಲಸ್ ನೋಡ್ಕೊಂಡೆ ಮಾಡಿರೋದವ್ರು. ಅವ್ರು ಎಲ್ಲ ಇದೆ ಅಲ್ಲಿ. 1920ನೇ ಇಸ್ವಿಯಿಂದ ಯಾವ್ಯಾವ ಹಳ್ಳಿಗಳು ಯಾವುದಿತ್ತು, ಇದಿದ್ದು ಯಾವುದಿತ್ತು, ರೋಡುಗಳು ಯಾವುದಿತ್ತು, ಬಿಲ್ಡಿಂಗ್ಗಳು ಯಾವುದಿತ್ತು, ಆ ಬಿಲ್ಡಿಂಗ್ಗಳೆಲ್ಲ ಹಾಗಾಗಿ ಇದೆ. ಆ ಬಿಲ್ಡಿಂಗ್ಗಳ ಒಳಗಡೆ ಒಬ್ಬೊಬ್ಬ ಆರ್ಟಿಸ್ಟ್ಗೆ ಒಂದೊಂದು ರೂಮ್, ಒಂದೊಂದು ಮನೆ, ಅವ್ರಿಗೆ ಏನು ಬೇಕಾದರೂ ಅಲ್ಲಿ ಮಾಡ್ಕೊಬೋದು. ಅಲ್ಲಿ ಪ್ರತಿ ಆರ್ಟಿಸ್ಟ್ಗೂ ಒಂದೊಂದು ಮನೆ ಹೆಸರುಗಳಿದೆ ಅಲ್ಲಿ. ಆಗಿನ ಕಾಲದ ಪಾಪ್ಯುಲರ್ ಆರ್ಟಿಸ್ಟ್ ಎಲ್ಲ ಕೆಲವೇ ಜನ ಇದ್ದಿದ್ದು. ಆಗಲಿ ನಮ್ಮಲ್ಲಿದ್ದಾಗೇ ಅಲ್ಲೂ ಅವ್ರವ್ರ ಹೆಸರುಗಳು ಹಾಕ್ಬಿಟ್ಟು ಅವ್ರವ್ರಿಗೆ ಆ ರೂಮ್ ಇದು. ಆಮೇಲೆ ನಮ್ಮ ಏರ್ಪೋರ್ಟ್ ಅಂತ ಒಂದು ಪಿಕ್ಚರ್ ಬಂದಿತ್ತು, ಅದ್ರ ಸೆಟ್ ಹಾಗೇ ಇತ್ತು. ಅದರಲ್ಲಿ ಏರೋಪ್ಲೇನ್ ಮುಳುಗೋಗುತ್ತೆ ಸಮುದ್ರದಲ್ಲಿ, ಅದನ್ನು ತೋರಿಸೋರು ನಮಗೆ, ಅದನ್ನು ತೋರಿಸಿದ್ರು. ಅದಾದಮೇಲೆ ಇದರಲ್ಲಿ ಜೇಮ್ಸ್ ಬಾಂಡ್ ಪಿಕ್ಚರ್ಗೆ, ಆಮೇಲೆ ಇದರಲ್ಲಿ 10 ಕಮ್ಯಾಂಡ್ಮೆಂಟ್ಸ್ಗೆ ಸಮುದ್ರ ಓಡ್ಕೊಳ್ಳೋದಿತ್ತು. ಅದನ್ನು ನಮಗೊಂದು ಟೂರ್ ಕೊಡ್ತಾರೆ ಅಲ್ಲಿ ಇನ್ಸೈಡ್ ದಿ ಯೂನಿವರ್ಸಲ್ ಸ್ಟುಡಿಯೋಸ್ ಟೂರ್ ಅಂತ ಕೊಡ್ತಾರೆ. ಅದನ್ನು ನಾವು ಕಂಪ್ಲೀಟಾಗಿ ನೋಡಿಕೊಂಡು ಪ್ರತಿಯೊಂದು ಸೆಟ್ಟು, ಆಮೇಲೆ ಹಾರರ್ ಫಿಲ್ಮ್ ಸೆಟ್ಟು, ಜೇಮ್ಸ್ ಬಾಂಡ್ ಸೆಟ್ಟು ಎಲ್ಲ ಇತ್ತಲ್ಲಿ. ಅದೆಲ್ಲ ನೋಡಿಕೊಂಡು ಬಂದ್ವಿ ನಾವು. ಆ ಜೇಮ್ಸ್ ಬಾಂಡ್ ಸೆಟ್ಟಿಗೆ ಬಂದು ಜೇಮ್ಸ್ ಬಾಂಡ್ ಶೂಟ್ ಮಾಡ್ತಾನೆ, ಪಟ್ ಹೆದರಿಕೆ ಆಗುತ್ತೆ ನಮಗೆ ಶೂಟ್ ಮಾಡ್ದಂಗೆ ಇರುತ್ತೆ. ಆಮೇಲೆ ಹಾರರ್ ಕಾರ್ನರ್ ಅಂತ ಮಾಡಿದ್ದಾರೆ. ಅಲ್ಲಿ ಹೋದ್ರೆ ಸರ್, ಅದೇನು ಯಾವ ಟೆಕ್ನಿಕಲ್ಲಿ ಮಾಡ್ತಾರೋ, ಭೂತಗಳೆಲ್ಲ ಬರ್ತಾ ಇರ್ತದೆ. ಭೂತ, ಪ್ರೇತ, ಸ್ಕೆಲಿಟನ್ಸು ಎಲ್ಲ ಬರ್ತಾ ಇರುತ್ತೆ. ಇದನ್ನೆಲ್ಲ ಆಮೇಲೆ ಹಾಗೇ ಟ್ರಾಲಿ ಹಾಗೇ ಬರ್ತಾ ಇರುತ್ತೆ. ಬರ್ತಾ ಇದ್ದಾಗೇ ಏನು ಸಮುದ್ರದ ನೀರು, ಏನು ಸಮುದ್ರದೊಳಗಡೆ ಹೋಗ್ತೀವ ನಾವು ಅಂತ ನೋಡಿದ್ರೆ ಅದು ಡಕ್ ಅಂತ ಬಿಟ್ಕೊಳ್ಳುತ್ತೆ. 10 ಕಮ್ಯಾಂಡ್ಮೆಂಟ್ಸ್ ನಮ್ಮ ಟ್ರಾಲಿ ಇದ್ರ ಮಧ್ಯೆ ಹೋಗುತ್ತೆ. ಅದು ಹೆಂಗೆ ಎರಡು ನೀರನ್ನ ಸಪ್ರೇಟ್ ಮಾಡ್ತಾರೆ. ಅದು ಅಲ್ಲಿಂದ ಬಂದ ತಕ್ಷಣ ಏನೋ ಇದು ಗುಡುಗು ಮಿಂಚು ಮಳೆ. ಸರ್ ಮಳೆ ನಮಗೆ ಎಫೆಕ್ಟ್ ಬರುತ್ತೆ, ನಾವು ನೆನೆಯೋಲ್ಲ. ಎಲ್ಲ ಸೌಂಡು ಆ ಥರ ಕೊಟ್ಟಿರ್ತಾರೆ, ಸೌಂಡು ವಿಷುವಲ್ ಎಫೆಕ್ಟ್ ಆ ಥರ ಇರುತ್ತೆ. ಅದೆಲ್ಲ ನಮಗೆ ಯೂನಿವರ್ಸಿಟಿ ಸ್ಯಾನ್ ಫ್ರಾನ್ಸಿಸ್ಕೋಗೆ ಬಂದ್ವಿ. ಸ್ಯಾನ್ ಫ್ರಾನ್ಸಿಸ್ಕೋ ಈಸ್ಟ್ ವೆಸ್ಟ್ ಬಂದ್ವಿ. ಅಷ್ಟರಲ್ಲಿ ನಮ್ಮ ಎಸ್ ರಾಮನಾಥನ್ ಅವರು ಶೂಟಿಂಗ್ ಇದ್ದಿದ್ದರಿಂದ ಅವ್ರು ಬರಲಿಲ್ಲ. ಇಲ್ಲಿ ಬಂದು ನಮಗೆ ಜಾಯಿನ್ ಆದರು. ಅಲ್ಲಿ ಮುಗಿಸ್ಕೊಂಡು ಹವಾಯಿ ಐಲ್ಯಾಂಡ್ಸಿಗೆ ಬಂದ್ವಿ. ಸ್ಯಾನ್ ಫ್ರಾನ್ಸಿಸ್ಕೋ ಅಮೇರಿಕಾ ಬಿಟ್ಟು ಹವಾಯಿನಲ್ಲಿ ಒನ್ ಡೇ ಅಷ್ಟೇ. ಹವಾಯಿನಲ್ಲಿ 1 ಡೇ. ಅದಾದಮೇಲೆ ಜಪಾನ್, ಟೋಕಿಯೋದಲ್ಲಿ 3 ದಿವಸ ಇದ್ವಿ. ಅಲ್ಲೂ ಜಪಾನ್ ಪ್ಯಾಲೇಸ್ ಮುಂದ್ಗಡೆ ಗಾರ್ಡನ್ ಇದೆ, ಅದನ್ನು ಕಣ್ತುಂಬಿ ನೋಡ್ಕೋಬೇಕು ಸರ್. ಅಲ್ಲಿ ಜಪಾನ್ನಲ್ಲಿ ಅವ್ರ ತಾಯಿಗೆ ಎಲ್ಲೆಲ್ಲ ತೋರಿಸ್ಕೊಂಬರ್ತದೆ. ತಾಯಿನ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂತಂದರೆ, ಇಲ್ಲಿ ನ್ಯೂಯಾರ್ಕ್ನಲ್ಲಿ ಒಂದು ಘಟನೆ ನಡೆಸ್ತಾಯಿತ್ತು ನಮಗೆ. ನ್ಯೂಯಾರ್ಕ್ನಲ್ಲಿ ಗ್ರ್ಯಾಂಡ್ ಒಪೆರಾ ಅಂತ ಒಂದು ಥಿಯೇಟ್ರ್. ಗ್ರ್ಯಾಂಡ್ ಒಪೆರಾದಲ್ಲಿ ಆ ಥಿಯೇಟ್ರ್ನಲ್ಲಿ ನಾಟಕ ನೋಡಬೇಕು ಸರ್. ನಮಗೆಲ್ಲ ನಾಟಕ ನೋಡಬೇಕು ಅನ್ನೋ ಆಸೆ ಎಲ್ರಿಗೂ ಇತ್ತು. ರಾಜ್ಕುಮಾರ್ ಅವ್ರಿಗೂ ನಾಟಕ ನೋಡಬೇಕು, ಇಲ್ಲಿ ಇಂಗ್ಲೀಷ್ನವ್ರು ಹೆಂಗೆ ನಾಟಕ ಆಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೂ ಆಸೆ ಇತ್ತು. ಅಲ್ಲಿಗೆ $11 ಸರ್ ಅದಕ್ಕೆ ಎಂಟ್ರಿ. $11 ನಾನೇನು ಮಾಡ್ಬಿಟ್ಟು, ನಮ್ಮ ಗ್ರೂಪಿಗೆ ಫುಲ್ಲಾಗಿತ್ತು. ನಾವು 11 ಟಿಕೆಟ್ ತೊಗೊಂಡ್ಬಿಟ್ಟೆ. ನಾನು ರಾಮನಾಥನ್ ಬಂದು ಸೇರ್ಕೊಂಡಿದ್ದೆ. ನಮಗೆ 11 ಟಿಕೆಟ್ ತೊಗೊಂಡ್ಬಿಟ್ಟಿದ್ದೆ. ನಾನು 11 ಟಿಕೆಟ್ ತೊಗೊಂಡು ಒಳಗಡೆ ಹೋಗೋದಕ್ಕೆ ನಾನು ರೆಡಿಯಾಗಿದ್ದೀನಿ ಸರ್. ಇವರಿಗೆ ರಾಜ್ಕುಮಾರ್ ಅವರು ತಾಯಿ ಅಲ್ಲಿ ಬಂದವರು ಬಿದ್ದುಬಿಟ್ರು. ಎಂಟ್ರೆನ್ಸ್ಗೆ ಬಂದವರು ಕೆಳಗಡೆ ಬಿದ್ದುಬಿಟ್ರು. ಏನಾಯಿತು ಏನೋ ಗೊತ್ತಾಗಲಿಲ್ಲ. ತಲೆ ಸುತ್ತು ಬಂತು ಅವ್ರಿಗೆ. ತಲೆ ಸುತ್ತು ಬಂದು ಬಿದ್ದೋಗಿದ್ದಾರೆ. ಬಿದ್ದ ತಕ್ಷಣ ಪಾರ್ವತಮ್ಮನವ್ರು ಹೇಳಿದ್ರು, ನಾವು ಇವಳನ್ನ ಕರ್ಕೊಂಡು ನಾವು ಹೋಟ್ಲಿಗೆ ಹೋಗ್ತೀವಿ, ನೀವು ನಾಟಕ ನೋಡ್ಕೊಂಡು ಬಂದ್ಬಿಡಿ. ಪಾರ್ವತಮ್ಮನವರು ಗೋವಿಂದರಾಜು ಅವ್ರ ತಾಯಿನ ಕರ್ಕೊಂಡು ಹೋಗ್ತೀವಿ. ಅವ್ರು ರೆಡಿ ಆಗಿಬಿಟ್ರು. ರೆಡಿ ಆದ ತಕ್ಷಣ ರಾಜ್ಕುಮಾರ್ ಅವ್ರು ಹೇಳಿದ್ರು, ಅಮ್ಮ ನೋಡ್ಮೇಲೆ ನನಗೂ ಯಾಕೋ ಒಂಥರ ಅಮ್ಮನ ಇದು
ಹೆಲ್ತ್ ಬಗ್ಗೆ ನನಗೆ ಬಹಳ ಯೋಚನೆ ಬಂದುಬಿಟ್ಟಿದೆ, ನಾನು ಹೋಗಿ ತಿನ್ನಬೇಕು ಅಂದರು. ನೀವು ಬರ್ತಾ ಇದ್ಮೇಲೆ ನಾವುಗಳೆಲ್ಲ ಏನು ಹೋಗೋದು ಅಂತ ದ್ವಾರಕಾನಾಥ ಇವರು ನಾಗರಾಜ್ ಎಲ್ಲ ಸೇರಿಕೊಂಡು ಒಂದೇ ರಾಗ ಒಂದೇ ಧ್ವನಿ, ನಾವು ಹೊರಟೋಗೋಣ ಕಡೆಗೆ ಸಿಕ್ಕಾಕೊಟ್ರೆ ನನ್ನ ಟಿಕೆಟ್ ನನ್ನ ಕೈಲಿದೆ. ಸರ್ ಹನ್ನೊಂದು ಟಿಕೆಟ್ $110 ಸರ್ ಅಕ್ಕ. ಏನು ಮಾಡ್ಬೋದು, ಏನು ಇಟ್ ಈಸ್ ಸಚ್ ಎ ಗ್ರೇಟ್ ಅಮೌಂಟ್ ಫಾರ್ ಅಸ್. ನಾವು ಕಾಸ್ಕೊ ಓದಾಡ್ತಾ ಇದ್ದೀವಿ. ಸಾರಿ, ಇದನ್ನ ಸ್ಯಾನ್ ಫ್ರಾನ್ಸಿಸ್ಕೋಯಿಂದ ಲಂಡನ್ನಿಗೆ ಬಂದೆ ಅಲ್ಲ? ಲಂಡನ್ ಹೇಳಿದೆ ಬಂದೆ ಸರ್. ರೋಮು, ಪ್ಯಾರಿಸು, ಅಲ್ಲಿಂದ ಲಂಡನ್. ಬಟ್ ಅವರು ವಿವರ ಹೇಳಿಲ್ಲ. ಲಂಡನ್ ಹೇಳಿಲ್ವ ನಾನು? ಲಂಡನ್ ಹೇಳಿಲ್ಲ ಸರ್. ಅಯ್ಯೋ, ರೋಮು ಪ್ಯಾರಿಸ್ ಆದಮೇಲೆ ಲಂಡನ್ನು, ರೋಮ್ನಿಂದ ಪ್ಯಾರಿಸ್ಸಿಗೆ ಬಂದ್ವಿ. ಪ್ಯಾರಿಸ್ಸಿಗೆ ಬಂದರೆ ಎಲ್ಲ ಸುಸೂತ್ರವಾಗೇ ನಡೀತಾ ಇತ್ತು. ನಮಗೇನು ಯಾವ ಥರವಾದ ಇದು ಎಲ್ಲ ಖುಷಿಯಾಗಿ ನೋಡ್ತಾ ಬಂದ್ವಿ. ನಾವು ನೋಡ್ತಾ ಬಂದರೆ ಪ್ಯಾರಿಸ್ನಲ್ಲಿ ಏನಾಗೋಯ್ತು, ಅಲ್ಲಿ ಲಿಯೋನಾರ್ಡೋ ಡ ವಿನ್ಸಿ ಆರ್ಟ್ ಗ್ಯಾಲ್ರಿ ಇದೆ. ಆರ್ಟ್ ಗ್ಯಾಲ್ರಿಗೆ ಹೋಗ್ಬಿಟ್ಟು ನಾವು ಇದನ್ನೆಲ್ಲ ಆರ್ಟ್ ವರ್ಕೆಲ್ಲ ಪ್ಯಾರಿಸ್ನಲ್ಲಿ ಅದೇ ಜಾಸ್ತಿ, ಪೇಂಟಿಂಗ್ಸೇ ಜಾಸ್ತಿ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ನಾವು ಗ್ಯಾಲ್ರಿನಲ್ಲಿ ಪೇಂಟಿಂಗ್ಸ್ ಎಲ್ಲ ನೋಡಿಕೊಂಡು ಆಚೆ ಕಡೆ ಬಂದರೆ 3 ಟ್ಯಾಕ್ಸಿ ತೊಗೊಂಡು ಹೋಟ್ಲಿಗೆ ಬರೋದಕ್ಕೆ ಅಂತ ಹೋಗ್ತಾಯಿದ್ವಿ. ನಾವು ಹೋಗ್ತಾಯಿದ್ದೀವಿ, ಎಲ್ಲರೂ ಅವ್ರವ್ರ ಕಾರಲ್ಲಿ ಬಂದು ಕೂತ್ಕೋತಾರೆ ಅಂತ ಹೇಳ್ಬಿಟ್ಟು ನನಗೊಂದು ಐಡಿಯಾ. ನಾನೇ ಟೂರ್ ಕಂಡಕ್ಟ್ ಮಾಡ್ತಾಯಿದ್ದಿದ್ದು. ನಾನು ಆಗಿನ ಕಾಲದಲ್ಲಿ ಎಲ್ಲ ಟಿಕೆಟ್ಸ್ ಇಟ್ಕೊಂಡು ಮಾರನೇ ದಿವಸ ನಾವು ಹೊರಡಬೇಕಾದ್ರೆ ಹಿಂದಿನ ದಿವಸ ಅಲ್ಲಿ ಯಾವುದಾದ್ರೂ ಏರ್ಲೈನ್ಸ್ ಏನು ಆಫೀಸ್ ಇದೆ, ಏರ್ ಇಂಡಿಯಾ ಆಫೀಸ್ ಇದೆಯಾ, ಯಾವ ಆಫೀಸ್ ಇದೆ, ಅದಕ್ಕೆ ಹೋಗ್ಬಿಟ್ಟು ನಾವು ಕನ್ಫರ್ಮೇಷನ್ ತೊಗೊಂಬರ್ಬೇಕು. ಹಾಗಿದ್ರೆ ಟ್ರಾವೆಲ್ ಉಂಟು, ಇಲ್ಲೋದ್ರೂ ಇಲ್ಲ, ಆ ಥರ ಎಲ್ಲ ಇತ್ತು. ಬಿಡಿ, ಅದೆಲ್ಲ ಟ್ರಾವೆಲ್ ಕಷ್ಟಗಳು ಬೇರೆ ಇತ್ತು. ಅಲ್ಲಿ ಇಷ್ಟು ಸುಲಭವಾಗಿರಲಿಲ್ಲ, ಆನ್ಲೈನ್ ಯಾವುದೂ ಇರಲಿಲ್ಲ. ಅವಾಗೆಲ್ಲ ಟಿಕೆಟ್ ತೊಗೊಂಡೋಗಿ ಇಷ್ಟುದ್ದ ಟಿಕೆಟ್ ತೊಗೊಂಡು ಎಲ್ಲ ಬುಕ್ ಇಷ್ಟು ದಪ್ಪ ಇತ್ತು ಒಂದೊಂದು ಪುಸ್ತಕ ಟಿಕೆಟ್. ಅದು 11 ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಇಟ್ಕೊಂಡಿರ್ತಿದ್ದೆ. ದುಡ್ಡು ನನ್ನ ಕೈಲಿ ಇರ್ತಾಯಿತ್ತು ಯಾವಾಗ. ಅಲ್ಲಿಂದ ಇದಕ್ಕೆ ಅದು ಪ್ಯಾರಿಸ್ನಲ್ಲಿ ಬಂದು ನೋಡ್ಕೊಂಡು ಹೋಗ್ತಾಯಿದ್ದೀವಿ. ನನ್ನ ಮುಂದ್ಗಡೆ ದೊರೆಯವ್ರು ಕೂತು ಒಂದು ಐಡಿಯಾ ಇತ್ತು ನನಗೆ. 3 ತಲೆ ಇರಬೇಕಲ್ಲ, ಇಲ್ವಿಲ್ಲ, ಇಲ್ಲಿ 3 ತಲೆ ಇಲ್ವಲ್ಲ, 2 ತಲೆ ಕಾಣಿಸ್ತಾ ಇದೆಯಲ್ಲ ಮುಂದ್ಗಡೆ, ನಮ್ಮ ಮುಂದ್ಗಡೆ ಕಾರಲ್ಲಿ. ಅದಕ್ಕೆ ದೊರೆಯವರು ಫ್ಲ್ಯಾಶ್ ಮಾಡಿ ನಿಲ್ಲಿಸಿದ್ದಾಯಿತು ಕಾರ್ನ. ನಿಲ್ಸಿದ್ರೆ ದೊರೆ ಇಲ್ಲ ನಮ್ಮ ಮುಂದ್ಗಡೆ ಕಾರ್ನಲ್ಲಿ. ದೊರೆ ಇಲ್ಲ, ಯಾವ ಕಾರ್ನಲ್ಲೂ ಇಲ್ಲ. ನನ್ನ ಜಂಘಾಬಲವೇ ಹುಡುಗೋಯ್ತು. ಏನಪ್ಪ ಇದು ದೊರೆ ಇಲ್ಲ ಅಂತಂದ್ರೆ ನಾನೇನು ಮಾಡಲಿ ಅನ್ನೋ ಐಡಿಯಾ ಬಂದುಬಿಡ್ತು ನನಗೆ. ಸರಿ, ನಾನೇನು ಮಾಡಿದೆ, ಯೋಚನೆ ಮಾಡಿದೆ, ಕಾರ್ ತಿರುಗಿಸ ಇದಕ್ಕೆ ಅಂತಂದೆ. ಅದಕ್ಕೆ ರಾಜ್ಕುಮಾರ್ ಇವ್ರನ್ನೆಲ್ಲ ಕಳಿಸ್ಬಿಟ್ಟೆ. ದ್ವಾರಕಾನಾಥ ನನ್ನ ಕಾರ್ನಲ್ಲಿ ಕೂರಿಸ್ಕೊಂಡೆ. ಇದಕ್ಕೆ ನಡಿ ಮಿಕ್ಕವ್ರನ್ನೆಲ್ಲ ಕಳಿಸ್ಬಿಟ್ಟೆ ಹೋಟ್ಲಿಗೆ. ನಡಿ ಕಾರ್ನ ವಾಪಸ್ ಐ ಆಸ್ಕ್ ದಿ ಡ್ರೈವರ್ ಟು ಅವನು ಸಿದ್ರಿಕ ನಮ್ಮನ್ನು ಆರ್ಟ್ ಗ್ಯಾಲರಿ ಹತ್ರ. ನನಗೆ ದೊರೆಯವ್ರಿಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂತಂದರೆ, ನಾವು ಎಲ್ಲಿ ಬಿಟ್ಟು ಬಂದು ಅದೇ ಜಾಗದಲ್ಲಿ ನಿಂತಿದ್ದಾರೆ, ಅಲ್ಲಿ ಇಲ್ಲಿ ಹುಡ್ಕೋಕೆ ಹೋಗಿಲ್ಲ ಅವರು ಪ್ರೆಸೆನ್ಸ್ ಆಫ್ ಮೈಂಡ್. ಅದು ಭಗವಾನ್ ಹೋಗಿದ್ದಾನೆ, ವಾಪಸ್ ಬಂದೇ ಬರ್ತಾನೆ ಈ ಜಾಗಕ್ಕೆ ಅನ್ನೋದು ಅವ್ರಿಗೆ ಗ್ಯಾರಂಟಿ. ಆಮೇಲೆ ನಾನೆಲ್ಲಾದರೂ ಹೊರಟೋಗ್ಬಿಟ್ರೆ ಅವನು ಎಲ್ಲಿ ಹುಡ್ಕೊಂಡು ಹೋಗ್ತಾನೆ ಗೊತ್ತಾಗಲ್ಲ. ಸೊ ನಾನು ನಿನ್ನ ಜಾಗದಲ್ಲಿ ಇದ್ದರೆ ಅವನು ಬಂದೇ ಬರ್ತಾನೆ ಖಂಡಿತ, ನಾನು ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅಲ್ಲೇ ನಿಂತಿದ್ದು ಸರ್. ಬಿಳಿ ಶರ್ಟು ಬಿಳಿ ಪ್ಯಾಂಟ್ ಯಾವಾಗಲೂ ಹಾಕ್ಕೊಂಡು ಅರಿಯೇ ನಿಂತಿದ್ರು. ಹೋಗಿ ಕಾರ್ ನಿಲ್ಸಿದೆ. ನಂಗೆ ಗೊತ್ತಿತ್ತು ಬೇಕು ನೀವು ವಾಪಸ್ ಬರ್ತೀರ. ಕೂತ್ಕೊಳ್ಳಿದ್ದಾರೆ. ನನಗೇನು ಈ ಥರ ಮಾಡಾಕ್ಬಿಟ್ರಿ, ಯಾಕೆ ಕಾರ್ನಲ್ಲಿ ಕೂತ್ಕೊಳ್ಳಿಲ್ಲ ಅಂತಂದೆ. ನಾನು ಕಾರ್ನಲ್ಲಿ ಕೂತ್ಕೊಳ್ಳೋಕೆ ಹೋಗ್ತಾ ಇದ್ದೆ, ಅಷ್ಟರಲ್ಲಿ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟೋಗ್ಬಿಟ್ಟ ಅಂತಂದರು. ದೇವ್ರಿಗೆ ನಾನು 1000 ನಮಸ್ಕಾರ ಅಲ್ಲೇ ಆಗ್ತದೆ ಸರ್ ಮನಸ್ಸಲ್ಲಿ. ದೊರೆಯವ್ರನ್ನ ಕೊಟ್ಟಿಲ್ಲಪ್ಪ ನನಗೆ. ಎಲ್ಲಿ ಸರ್? ಅಲ್ಲಿಂದ ಹೋಟ್ಲಿಗೆ ಬಂದೆ ಸರ್. ಹೋಟ್ಲಿಗೆ ಬಂದಮೇಲೆ ಒಂದು ಡಿಸೈಡ್ ಮಾಡಿದೆ, ಎಲ್ಲರ ಜೇಬ್ನಲ್ಲೂ ಹೋಟ್ಲ್ ಕಾರ್ಡ್ ಇಸ್ಕೊಬಿಡೋದು. ಒಂದು 10-20 ಕಾರ್ಡು, ಒಬ್ಬೊಬ್ಬರ ಜೇಬ್ನಲ್ಲೂ ಒಂದೊಂದು ಕಾರ್ಡ್ ಇಟ್ಬಿಡೋದು. ಒಂದೊಂದು ಜೇಬ್ನಲ್ಲೂ ಒಂದೊಂದು ಕಾರ್ಡ್ ಇಟ್ಬಿಟ್ಟೋದು. ಅಕಸ್ಮಾತ್ ನೀವೆಲ್ಲಾದರೂ ತಪ್ಪಿಸ್ಕೊಂಡ್ರೆ ಈ ಥರ ಗ್ರೂಪ್ನಲ್ಲಿ ಈ ಹೋಟ್ಲ್ ಅಡ್ರೆಸ್ ಕೇಳಿ, ಯಾವನಾದರೂ ಟ್ಯಾಕ್ಸಿನವನಿಗೆ ಹೋಟ್ಲ್ ಅಡ್ರೆಸ್ ಕೇಳಿ ಆ ಹೋಟ್ಲಿಗೆ ಬಂದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟೆ. ರಾಜ್ಕುಮಾರ್ಗೆ, ಗೋವಿಂದರಾಜ್ಗೆ, ಆಮೇಲೆ ಎಲ್ರಿಗೂ ನಮ್ಮ ಟೂರ್ನಲ್ಲಿ ಯಾರ್ಯಾರಿದ್ರು ಅವ್ರಿಗೆಲ್ರಿಗೂ ಒಂದೊಂದು ಕಾರ್ಡ್ ಕೊಟ್ಬಿಟ್ಟು ಎಲ್ರಿಗೂ ಮಾಡಿ ಸರಿ ಇದನ್ನು ಮುಗಿಸಿದ್ವಿ. ಯಾವುದು ಪ್ಯಾರಿಸ್ ಮುಗಿಸಿದ್ವಿ. ಈ ಘಟನೆ ಆದಮೇಲೆ ಪ್ಯಾರಿಸ್ ಮುಗಿಸಿದ್ವಿ.
ಅಲ್ಲಿಂದ ಲಂಡನ್ನಿಗೆ ಬಂದ್ವಿ. ಲಂಡನ್ನಿಗೆ ಬಂದರೆ ಅಷ್ಟೊತ್ತು ಕೊಂಚ ದೊಡ್ಡ ಶಾರ್ಟೇಜ್ ಆಗಿ ವೀರಪ್ಪನವರು ಅಂತ ಡಾಕ್ಟ್ರು ನ್ಯೂಯಾರ್ಕ್ನಲ್ಲಿ, ದೊಡ್ಡ ಡಾಕ್ಟ್ರು, ಅವ್ರಿಗೆ ಬೇಕಾದಷ್ಟು ದುಡ್ಡಿತ್ತು. ಅವ್ರಿಗೆ ಫೋನ್ ಮಾಡಿ ಹೇಳಿದ್ರು ಪಾರ್ವತಮ್ಮನವರು, ಈ ಥರ ದುಡ್ಡು ಶಾರ್ಟೇಜ್ ಆಗಿದೆ ಡಾಕ್ಟ್ರೇ. ತಕ್ಷಣ ಅವ್ರೇನು ಮಾಡಿದ್ರು, ಇದರಲ್ಲಿ ಇಂಗ್ಲೆಂಡ್ನಲ್ಲಿ ಅವ್ರಿಗೆ ಬೇಕಾದ ಡಾಕ್ಟ್ರ್ ಇದ್ದರು. ಅಲ್ಲಿ ಇಂಥ ಡಾಕ್ಟ್ರು ಇಂಥ ಸ್ಯಾಂಟಿಯಾಗೋ ಅದೇನೋ ಊರ ಹೆಸರು ಆಮೇಲೆ ಜ್ಞಾಪಿಸ್ಕೊಂಡು ಹೇಳ್ತೀನಿ, ಜ್ಞಾಪಕ ಬರ್ತಾಯಿಲ್ಲ. ಅದು ಲಂಡನ್ನಲ್ಲಿ ಒಂದು ಟ್ರೈನು 7 ಗಂಟೆಗೆ ಬಿಡುತ್ತೆ. 7 ಗಂಟೆ ಬಿಟ್ಟು ಆ ಊರಿಗೆ ನಮ್ಮ ಬೃಂದಾವನ ಥರ 1 ಗಂಟೆಗೆ ಆ ಊರಿಗೆ ಹೋಗುತ್ತೆ. ತಿರ್ಗಾ 1:15 ಗಂಟೆಗೆ ಆ ಇದನ್ನು ಬಿಟ್ಟು ಸಾಯಂಕಾಲ 7 ಗಂಟೆಗೆ ಇಲ್ಲಿ ವಾಪಸ್ ಬಂದುಬಿಡುತ್ತೆ. ಆ ಒಂದು ಟ್ರೈನ್ ಅದು. ನೀವು ಆ ಟ್ರೈನಲ್ಲಿ ಹೋಗಿ ಅಲ್ಲಿ ಇರ್ತಾರೆ ಅವರು ಯಾರು, ನಾನು ಇವ್ರದ್ದು ಭಗವಾನ್ ಅವ್ರ ಹೆಸರು ಐಡೆಂಟಿಟಿ ಎಲ್ಲ ಕೊಟ್ಟಿರ್ತೀನಿ, ಅವ್ರಿಗೆ ಗೊತ್ತು ಅಂತ ಕಾಣಿಸುತ್ತೆ ಅವ್ರಿಗೆ. ಅವರು ಬೆಂಗಳೂರಿನವ್ರೆ, ಅವ್ರಿಗೆ ಗೊತ್ತಿದೆ ಅಂತ ಕಾಣಿಸುತ್ತೆ. ನೀವು ಯಾವುದಕ್ಕೂ ಅಲ್ಲಿ ಹೋದರೆ ಡಾಕ್ಟ್ರ್ ನಿಂತಿರ್ತಾರೆ, ಆ ಡಾಕ್ಟ್ರು ಒಂದು ಪ್ಲಕಾರ್ಡ್ ಇಟ್ಕೊಂಡಿರ್ತಾರೆ ಭಗವಾನ್ ಅಂತ. ಅದನ್ನು ನೀವು ನೋಡಿಬಿಟ್ಟು ಹೋಗಿ ನೀವು ಅಲ್ಲಿ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಳ್ಳಿ, 250 ಪೌಂಡ್ ಕೊಡ್ತಾರೆ ಅಂತಂದರು. ಸರಿ ಹೋದೆ ನಾನು. ಇವ್ರನ್ನೆಲ್ಲ ಟೂರಿಗೆ ಬಿಟ್ಬಿಟ್ಟು ನಾನು ಊರು ನೋಡಿದೆ, ಲಂಡನ್ ನೋಡಿದೆ, ಅಲ್ಲಿಗೆ ಹೋದೆ ಒಂದು ದಿವಸ. ನಾನು ಹೋಗಿ 550 ಪೌಂಡ್ ಕಲೆಕ್ಟ್ ಮಾಡಿಕೊಂಡು ತಿರ್ಗಾ ಸಾಯಂಕಾಲ ವಾಪಸ್ ಬಂದು, ರಾಜ್ಕುಮಾರ್ ಏನು ನೀವು ಹೋಗ್ತೀರ ಬರ್ತೀರ, ಊರು ನೋಡೋಲ್ಲ ಏನಿಲ್ಲ ಅಂದರು. ಪರವಾಗಿಲ್ಲ ಹಾಗೆ ಅಂತ ಹೇಳ್ಬಿಟ್ಟು ಆಮೇಲೆ ಅವ್ರು ಟೂರ್ಗಿರೆಲ್ಲ ಮಾಡಿಕೊಂಡು ಲಂಡನ್ ಬಿಟ್ಟು ಅದೇ ಆಗ ಹೇಳ್ದಲ್ಲ ಮಾಂಟ್ರಿಯಲ್ಗೆ ಬಂದ್ವಿ. ಮಾಂಟ್ರಿಯಲ್ನಲ್ಲಿ ಇದನ್ನು ಮಾಡಿದ್ವಿ, ಮ್ಯೂಸಿಕಲ್ ನೈಟ್ ಮಾಡಿದ್ದೆಲ್ಲ ಹೇಳಿದ್ದೀನಿ. ಲಂಡನ್ ಬಿಟ್ಟು ಹವಾಯಿಗೆ ಬಂದ್ವಿ. ಹವಾಯಿಂದ ಬಂದು ಇದಕ್ಕೆ ಬಂದ್ಬಿಟ್ಟು ಟೊರಾಂಟೊ, ಮಾಂಟ್ರಿಯಲ್ ಟು ಟೊರಾಂಟೊ ನಯಾಗ್ರಾ ಅದೆಲ್ಲ ಹೇಳಿದ್ದೀನಿ. ಸ್ಯಾನ್ ಫ್ರಾನ್ಸಿಸ್ಕೋ ಎಲ್ಲ ಬಂದು ಜಪಾನಿಗೆ ಬಂದ್ವಿ. ಇಲ್ಲಿ ಜಪಾನ್ನಲ್ಲಿ ನಾನು ಹೇಳಿದೆ ನಿಮಗೆ, ಕಿಗ್ಸ್ ಇದನ್ನು ಗಾರ್ಡನ್ ಎಲ್ಲ ಇದೆ, ಏನು ವಂಡರ್ಫುಲ್ಲಾಗಿದೆ. ಅದರಲ್ಲಿ ಒಂದು ಗಿಡ ಇದೆ, ಒಂದು ಪ್ಲ್ಯಾಂಟ್ಗಳು ಹಾಕಿದ್ದಾರೆ ಸರ್. 7 ಪ್ಲ್ಯಾಂಟ್ ಇದೆ ಸರ್ ಒಂದು ಕಡೆ. 7 ಪ್ಲ್ಯಾಂಟಲ್ಲಿ ಒಂದು ಗಿಡನ ಹಿಂಗೆ ಹೊಡೆದ್ರೆ ಅಂತ ಬರ್ತದೆ ಸೌಂಡು, ಅದು. 2ನೇ ಗಿಡಕ್ಕೆ ಕೈ ಹೊಡೆದ್ರೆ ರೀ ಅಂತ ದುಂಬಿಗಳು ಸೌಂಡ್ ಮಾಡುತ್ತೆ. 3ನೇದು ಕೊಡಿದ್ರೆ ಈ ಥರ ಸಪ್ತ ಸ್ವರಗಳಿಗೆ 7 ಟ್ರೀಗಳು. ಆ ಥರ ಇದೆ ಗಾರ್ಡನ್ ಮುಂದೆ. ಅದಾದಮೇಲೆ ಅಲ್ಲಿ ಪೆರ್ಲ್ ಗಾರ್ಡನ್ ಅಂತ ಇದೆ, ಟೀ ಗಾರ್ಡನ್ ಅಂತ. ಆ ಟೀ ಗಾರ್ಡನ್ಗೆ ಹೋದ್ವಿ. ಟೀ ಗಾರ್ಡನಲ್ಲಿ ಸಮುದ್ರದಲ್ಲಿ ಒಳಗಡೆ ಇಳಿದು ಮುತ್ತು ಹೇಗೆ ತೆಗಿತಾರೆ ಅಂತ ತೋರಿಸ್ತಾರೆ ಸರ್. ಆ ಮುತ್ತು ಯಾರಿಗಾದ್ರೂ ಬಂದರೆ ಆ ಮುತ್ತು ಅದನ್ನು ತೋರಿಸ್ತಾರೆ ಕಂಪ್ಲೀಟಾಗಿ. ಆಮೇಲೆ ಮುತ್ತು ಚಿಪ್ ಹೊಡೆದು ಒರಿಜಿನಲ್ ಮುತ್ತು ಹೇಗೆ ತೆಗೆಯೋದು ಅನ್ನೋದನ್ನು ಜಪಾನಲ್ಲಿ ತೋರಿಸ್ತಾರೆ. ಆ ಡೆಮಾನ್ಸ್ಟ್ರೇಷನ್ ಟೀ ಕೊಡ್ತಾರೆ, ಫಸ್ಟ್ ಕ್ಲಾಸ್ ಬ್ಯೂಟಿಫುಲ್ ಗ್ರೀನ್ ಟೀ ಕೊಡ್ತಾರೆ ಎಲ್ರಿಗೂ, ಟೂರಿಸ್ಟ್ಗಳು ಒಂದೊಂದು ಗ್ರೂಪ್ನಲ್ಲಿ ಬರೋದು. ಅದು ಯಾರಿಗಾದ್ರೂ ಒಬ್ಬರಿಗೆ ಕೊಟ್ಬಿಡ್ತಾರೆ ಆ ಮುತ್ತನ್ನು, ಯಾರಿಗಾದ್ರೂ ಒಬ್ಬರಿಗೆ ಕೊಟ್ಬಿಡ್ತಾರೆ ಗ್ರೂಪ್ನಲ್ಲಿ. ಆ ಮುತ್ತು ತೆಗೆದು ಪರ್ಸನ್ನು ಯಾರನ್ನ ಸೆಲೆಕ್ಟ್ ಮಾಡ್ದ ಇಲ್ಲಿ ಅಂದರೆ ರಾಜ್ಕುಮಾರ್ ತಾಯಿನ, ಅವ್ರಿಗೆ ಮುತ್ತು ಕೊಟ್ಟ. ನಾನು ಹೇಳಿದೆ, ಮುತ್ತುರಾಜ ಮುತ್ತು ಬಂತು ಅಂದೆ. ಅವಶ್ಯಕವಾಗಿ ನೋಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸರಿ, ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಇನ್ನೊಂದು ಟೆನ್ಷನ್ ಕೊಡೋ ಘಟನೆ ಪ್ಯಾರಿಸಲ್ಲಿ ಆದಂಗೆ ಇಲ್ಲೂ ಆಗೋಯ್ತು. ಏನಪ್ಪ ಅದು ಅಂದರೆ, ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ರಾಜ್ಕುಮಾರ್ ಅವರು ನಮ್ಮ ಹತ್ರ ಎಲ್ಲ ಮಾತಾಡ್ತಾ ಇದ್ದವರು ಕೂತ್ಕೊಂಡಿದ್ರು ಅಲ್ಲಿ ಹೋಟೆಲ್ ಲಾಬಿನಲ್ಲಿ ಕೂತಿದ್ರು. ಆಮೇಲೆ ಎದ್ದು ಹಾಗೆ ಹೋದರು, ಅವರೊಬ್ಬರೇ ಆಚೆ ಕಡೆ ಹೋದರು. ಆಚೆ ಕಡೆ ಹೀಗೆ ಸುತ್ತಾಡ್ಕೊಂಬರ್ತೀನಿ. ಅವ್ರಿಗೆ ವಾಕಿಂಗ್ ಮಾಡಿ ಪ್ರಾಕ್ಟೀಸು. ವಾಕಿಂಗ್ಗೆ ಹೋಗಿರಲಿಲ್ಲ ಅವರು, ಸುತ್ತಾಟನೇ ಜಾಸ್ತಿ ಇರ್ತಾಯಿತ್ತು. ಅದರಿಂದ ಅಮೆರಿಕಾದಲ್ಲಿ ಹೋಗೋದು ಜಾಸ್ತಿ ಇರಲಿಲ್ಲ. ಇಲ್ಲಿ ಬಂದಮೇಲೆ ವಾಕಿಂಗ್ ಹೋಗೋದು, ಹಿಂಗೆ ಒಂದು ರೌಂಡು ಹೋಗಿ ಬರ್ತೀನಿ ಅನ್ನೋ ಮನಸ್ಸಲ್ಲಿ ಅವ್ರು ಮಾಡಿಕೊಂಡು ಆಚೆ ಎದ್ದೋದ್ರು. ಹಾಗೆ ಹೋಗಿದ್ದಾರೆ. ಆಮೇಲೆ ಅಲ್ಲಿ ಟೋಕಿಯೋದಲ್ಲಿ ರಸ್ತೆಗಳಲ್ಲಿರ್ತಕ್ಕಂಥ ಒಂದೊಂದು ಅಂಗಡಿನೂ ಒಂದೊಂದು ಪ್ರದರ್ಶನದ ಮಳಿಗೆಗಳು ಅಂತ ಹೇಳ್ಬೋದು, ಸೌಂದರ್ಯದ ಪ್ರದರ್ಶನದ ಮಳಿಗೆಗಳು ಅಂತ ಹೇಳ್ಬೋದು. ಅಂಥ ಒಂದು ಅಲ್ಲಿ ಮ್ಯಾನಿಕ್ವಿನ್ಸ್ ಅಂತ ನಾವೇನು ಹೇಳ್ತೀವಿ, ಬೊಂಬೆಗಳು. ಆ ಬೊಂಬೆಗಳನ್ನು ನೋಡೋದೇ ಒಂದು ಆನಂದ. ಅಫ್ಕೋರ್ಸ್
ನಾವು ಇಂಗ್ಲೆಂಡ್ನಲ್ಲಿ ನಾವು ರಾಜ್ಕುಮಾರ್ ಎಲ್ಲರೂ ನಮ್ಮ ಟ್ರೂಪು ಮೇಡಮ್ ಟಸೌಟ್ಸ್ ಅಂತ ಇದೆ, ಅಲ್ಲಿ ಮೇಣದ ಆಕೃತಿಗಳನ್ನ ಮಾಡಿಟ್ಟಿರ್ತಾರೆ, ನಿಜವಾದ ಆಕೃತಿಗಳೇ ಇದ್ದಂಗೆ. ಇವೊಂದು ಚಾರ್ಲಿ ಚಾಪ್ಲಿಂದ ಮಾಡಿಟ್ಟಿದ್ರು, ಅಮೆರಿಕನ್ ಪ್ರೆಸಿಡೆಂಟ್ದೆಲ್ಲ ಮಾಡಿಟ್ಟಿದ್ರು ಸರ್. ಹಾಗಾಗಿ ಇರ್ತಾಯಿತ್ತು, ಮನುಷ್ಯನೇ ಇರ್ತಾನೆ ಅನ್ನೋ ಒಂದು ಭಾವನೆ ಬರ್ತಾಯಿತ್ತು. ಅದು ಬೇರೆ ಮಾತುಗಳಾಡೋದು, ಅಮೆರಿಕನ್ ಪ್ರೆಸಿಡೆಂಟ್ದು ಸ್ಪೀಚ್ ಕೇಳಿಸ್ತದೆ ನಮಗೆ. ಅದೇ ಲಿಪ್ ಮೂಮೆಂಟ್ ಬರುತ್ತೆ ಸರ್, ಕರೆಕ್ಟಾಗಿ ಸೌಂಡ್ ಏನು ಬರ್ತೈತೆ ಅದಕ್ಕೆ ಲಿಪ್ ಇರುತ್ತೆ, ಲಿಪ್ ಮೂಮೆಂಟ್. ಅದು ಏನು ಅಂದರೆ ವಿಷಯ. ನಾನು ಆಮೇಲೆ ಅದನ್ನು ತಿಳ್ಕೊಂಡೆ ಹೆಂಗೆ ಮಾಡಿದ್ದಾರೆ ಇದು ಅಂತಂದರೆ, ಲೈಟ್ ಫ್ಲಿಕ್ಕರ್ ಆಗುತ್ತೆ ತುಟಿ ಮೇಲೆ, ಆ ತುಟಿ ಮೇಲೆ ಲೈಟ್ ಫ್ಲಿಕ್ಕರ್ ಆದರೆ ಏನಾಗುತ್ತೆ, ಆ ತುಟಿ ಮೂಮೆಂಟ್ ಕೊಡುತ್ತೆ. ಅಲ್ಲಿಂದ ಎಲ್ಲಿ ಮೇಲ್ಗಡೆ ಇಟ್ಟಿದ್ದಾರೆ ಅದನ್ನು, ಅಲ್ಲಿಂದ ಅದಕ್ಕೆ ಫೋಕಸ್ ಮಾಡಿದ್ದಾರೆ ತುಟಿಗೆ ಆ ಲೈಟ್ನ, ಅದು ಫ್ಲಿಕ್ಕರ್ ಆಗ್ತಾ ಇರುತ್ತೆ ಅಲ್ಲಿ. ಅದು ಕಂಪ್ಯೂಟರೈಸ್ಡ್ ಅಲ್ಲಿ. ಅವಾಗೆಲ್ಲ ಟಿ ವಿನೇ ಬಂದಿತ್ತು. ನಾವು ಅಮೇರಿಕಾದಲ್ಲಿ ನಾವು ಟಿ ವಿನ ನಾವು ಆಶ್ಚರ್ಯ ನಮಗೆಲ್ಲ. ಆ ರಿಮೋಟಲ್ಲಿ ಹುಡುಗರು ಯಾವ್ದು ಬೇಕು ಸರ್ ನಿಮಗೆ ಅಂತ ಕೇಳಿದ್ರೆ ಯಾವುದು ಕೊಡೋದು ನಮಗೆ. ಆವಾಗಲೇ ನಮಗೆ ಆಶ್ಚರ್ಯ ಆಗ್ತಾಯಿತ್ತು, ಏನಪ್ಪ ಇದು ಮನೆಯಲ್ಲಿ ಸಿನಿಮಾ ನೋಡ್ತಾರಲ್ಲ ಅಂತ. 1978 ನಮ್ಗೆ ಬಂದಿದ್ದು 82. ಅದು ಏನು ಸ್ಯಾಮ್ ಪಿಟ್ರೋಡ ಇಂದಿರಾ ಗಾಂಧಿ ಇದ್ದೊತ್ತಿಗೆ ಆಯ್ತು ಅದು. ಸಂಜಯ್ ಗಾಂಧಿ ಟೈಮ್ನಲ್ಲಿ ಆವಾಗೆಲ್ಲ ದೂರದರ್ಶನ ಒಂದು ಡಬ್ಬ ಟಿ ವಿ ಅಂದರೆ ಇಷ್ಟು ದಪ್ಪ ಇರೋದು ಅದು. ಅದಕ್ಕೆ ಮೇಲ್ಗಡೆ ಆ್ಯಂಟನ, ಮನೆ ಮೇಲ್ಗಡೆ ಆ್ಯಂಟನ, ಅದೇನಾದರೂ ಹೋಗಿ ತಿರುಗಿಸ್ಬೇಕು ಅದನ್ನು, ಸರಿಯಾಗಿ ತಿರುಗಿಸ್ತಾ ಬೇಕಾದ್ರೆ ಆ ಥರ ಎಲ್ಲ ಅದು ಬಿಡಿ. ಇವಾಗ ಮೊಬೈಲ್ನಲ್ಲಿ ಏನು ಬೇಕಾದ್ರೆ ನೋಡ್ಕೋಬೋದು. ಜಪಾನ್ದಲ್ಲಿ ಆಚೆ ಕಡೆ ಹೋದ್ರಿ ಇವರು, ಆಚೆ ಕಡೆ ಹೋಗಿ ಅದು ನೋಡ್ಕೊಂಡು ಹೋಗಿದ್ದಾರೆ. ಒಂದೊಂದು ಅಂಗಡಿಯಾಗಿ ನೋಡ್ಕೊಂಡು ಹೋಗಿ ದಾರಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ತಿರ್ಗಾ ಅವ್ರು ಎಲ್ಲೆಲ್ಲ ಹುಡುಕ್ತಾರಂತೆ, ಹೋಟ್ಲ್ ಸಿಗ್ತಾ ಇಲ್ಲ. ಹೋಟ್ಲಿಗೆ ಬರೋದಕ್ಕೆ ನೋಡ್ತಾ ಇದ್ದಾರೆ, ಬರೋಕ್ಕೆ ಅವರು ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ. ಆ ಕ್ರೌಡು, ಇದು ಬ್ಯೂಟಿ ಆಫ್ ದಿ ರೋಡ್ಸ್, ಇದನ್ನ ಏನಾಗಿದೆ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಸರ್ ನಾನು ಇವರಿಗೆ ಇದರಲ್ಲಿ ನನಗೆ ಪ್ಯಾರಿಸ್ನಲ್ಲಿ ಕಾರ್ಡ್ಗಳು ಕೊಟ್ಟಿದ್ದೆ ನೋಡಿ, ಅದು ಈಗ ಹೆಲ್ಪಿಗೆ ಬಂತು. ಅವ್ರ ಜೋಬಲ್ಲಿ ಕಾರ್ಡ್ ಇದೆ. ಟೋಕಿಯೋದಲ್ಲಿ ಆ ಕಾಲದಲ್ಲಿ ಇಂಗ್ಲೀಷ್ನಲ್ಲಿ ಮಾತಾಡಿದ್ರೆ ಹೊಡೆಯೋರು. ಆ ಥರ ಒಂದು ಕಾಲ, ಇಂಗ್ಲೀಷ್ ಕಂಡ್ರೆ ಆಗ್ತಾ ಇರಲಿಲ್ಲ ಅವರಿಗೆ. ಆ ಕಾಲದಲ್ಲಿ ಇವರು ಇಂಗ್ಲೀಷ್ನಲ್ಲಿ ಮಾತಾಡೋಕೆ ಇಂಗ್ಲೀಷೇ ಬರೋಲ್ಲ ಇವರಿಗೆ, ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋಲ್ಲ ಇವರಿಗೆ. ಏನು ಮಾಡೋದು? ಅದಕ್ಕೆ ಹಂಗೂ ಮೂರಕ್ಕೆ ಇಂಗ್ಲೀಷೆಲ್ಲ ಹೇಳ್ಕೊಟ್ಟಿದ್ದೆ ಅವರಿಗೆ. ಇಲ್ಲ ಹೊರಟು ಕೆಲವು ಇದೆಲ್ಲ, ದಿಸ್ ಹೋಟೆಲ್ ವೇರ್ ಅಂತ ಕೇಳಿದ್ದಾರೆ, ಅಲ್ಲಿ ಇಲ್ಲಿ ಕೇಳ್ಕೊಂಡೆ. ಅದರಲ್ಲಿ ಒಬ್ಬ ಪುಣ್ಯಾತ್ಮ ಏನು ಮಾಡಿದ್ದಾನೆ, ಅದಕ್ಕೆ ವೇರ್ ದಿಸ್ ಹೋಟೆಲ್ ಅಂತ ಕೇಳಿದೆ. ಪುಣ್ಯಾತ್ಮ ಟೇಕ್ ಕಮ್ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಟ್ಲ್ ಬಾಗಿಲು ಬಿಟ್ಟುಬಿಟ್ಟಿದ್ದಾನೆ. ಸರ್ ಇಲ್ಲಿ ನಮಗೆ ಅವ್ರು ಬಂದಿಲ್ಲ ಸರ್, 7 ಗಂಟೆಗೆ ಹೋದವರು 7:15 ಆದರೂ ಬಂದಿಲ್ಲ. ಇಲ್ಲೆಲ್ಲ ಟೆನ್ಷನ್ನು. ನನಗೆ ಗೋವಿಂದ, ನಾವು ಅಲ್ಲಿ ಸುತ್ತಮುತ್ತ ಇರೋ ರಸ್ತೆಗಳು ಹುಡುಕದೇ ಇಲ್ಲ ನಾವು. ಆಮೇಲೆ ಕೊನೆಗೆ ರಾಜ್ಕುಮಾರ್ ಬಂದರೆ ಎಲ್ಲ ನಾವು ಹುಡ್ಕೊಂಡು ಬಂದರೆ ರಾಜ್ಕುಮಾರ್ ಬಾಗಿಲಲ್ಲಿ ನಿಂತಿದ್ದಾರೆ. ಎಲ್ಲೋಗಿದ್ರಿ ಅಂದರು, ನಿಮ್ಮನ್ನು ಹುಡ್ಕೊಂಡು ಹೋಗಿದ್ದೆ. ಗೋವಿಂದರಾಜ್ ಅವ್ರಿಗೆ ಬಾಯಿಗೆ ಬಂದುಬಿಟ್ಟಿತ್ತು ಹೃದಯ ಗೋವಿಂದರಾಜ್ ಅವ್ರಿಗೆ. ಯಾಕೆಂದರೆ ಭಾವ, ಅವ್ರ ಜವಾಬ್ದಾರಿ ನೋಡ್ಕೊಳ್ಳೋದು, ಅವ್ರು ನೋಡ್ಕೊಳ್ಳೋದು. 4 ಜನ ಜವಾಬ್ದಾರಿ ಗೋವಿಂದರಾಜ್ ಅವ್ರದ್ದು. 3 ಜನ ತಾಯಿ, ಅತ್ತಿಗೆ ಆ್ಯಂಡ್ ಅಣ್ಣ, ಇವ್ರು ನೋಡ್ಕೊಳ್ಳೋ ಜವಾಬ್ದಾರಿ ಗೋವಿಂದರಾಜ್ ಅವರು. ಅವ್ರ ರೂಮು, ಅವ್ರ ಕಂಫರ್ಟ್ಸು ಏನು ಬೇಕೋ ಅದನ್ನು ನೋಡ್ಕೋಬೇಕಾದ ಅವ್ರ ಜವಾಬ್ದಾರಿ. ಅದು ಅವ್ರಿಗೆ ಬಿಟ್ಬಿಟ್ಟಿದ್ದ. ಸೊ ಅವ್ರಿಗೂ ಟೆನ್ಷನ್ನು, ನಮಗೂ ಟೆನ್ಷನ್ನೇ. ನಾವು ಹೇಳೋಕ್ಕೆ ಹೋಗಲಿಲ್ಲ. ಮೇಲ್ಗಡೆ ಹೇಳಿದ್ರೆ ಏನೇನೋ ಪಾರ್ಥಮ್ಮನವ್ರಿಗೆ ಹೇಳಿದ್ರೆ ಆಗುತ್ತೋ, ಅವ್ರ ಅಮ್ಮನಿಗೆ ಹೇಳಿದ್ರೆ ಏನಾಗೋಗ್ಬಿಡುತ್ತೋ ಅನ್ನೋ ಒಂದು ಭಯ ಇತ್ತು ನಮಗೆ. ನಾವು ಇಬ್ಬರೇ ಅದನ್ನು ಎಲ್ಲ ತೊಗೊಂಡು, ಬಟ್ ಅಫ್ಕೋರ್ಸ್ ನಮ್ಮ ಗ್ರೂಪಿಗೆ ಗೊತ್ತಿತ್ತು. ಬಟ್ ನಾವು ಮಾಡ್ತೀವಿ ಅಂತಲೂ ಗೊತ್ತಿತ್ತು, ಮ್ಯಾನೇಜ್ ಮಾಡ್ತೀವಿ. ಗೋವಿಂದು ನಾನು ಇಬ್ಬರು ಮ್ಯಾನೇಜ್ ಮಾಡ್ತೀವಿ. ಸರಿ, ಹಂಗೂ ಹಿಂಗೂ ಬಂದರು. ನಮಗೆಲ್ಲ ಸಮಾಧಾನ ಆಯಿತು. ಏನು ಮಾಡಿಬಿಟ್ಟಿದ್ರಿ ನಮಗೆ. ಒಬ್ಬರೇ ಯಾಕೆ ಹೋಗ್ತೀರಿ ಅಂದಮೇಲೆ ಒಬ್ಬರೇ ಹೋಗ್ಬಿಡಿ, ಯಾವಾಗಲೂ ನೀವು ಎಲ್ಲಿಗೆ ಹೋಗ್ಬೇಕಾದ್ರೆ ಜೊತೇಲಿ ಕರ್ಕೊಂಡು ಹೋಗಿ ಅಂತಂದೆ. ಆ ಜೊತೇಲಿ ಕರ್ಕೊಂಡು ಹೋಗಿದ್ದು ಒಂದು ಕತೆ ಹೇಳ್ತೀನಿ ಆಮೇಲೆ. ಸರಿ, ಹಿಂಗೆ ಜಪಾನ್ ಮುಗಿಸ್ಕೊಂಡು ಸ್ಟ್ರೈಟಾಗಿ ಹಾಂಗ್ಕಾಂಗ್ ಬಂದ್ವಿ. ಹಾಂಗ್ಕಾಂಗ್ನಲ್ಲಿ ಎಲ್ಲ ನೋಡಿದೆ, ಅಲ್ಲಿಲ್ಲ ಟ್ರಾಲಿ ಕಾರ್ಸ್ ಇತ್ತು ಮೇಲ್ಗಡೆ. ಅಲ್ಲಿಂದ ಹಾಂಗ್ಕಾಂಗಿಂದ ಬಂದು ಬ್ಯಾಂಕಾಕ್ ಬಂದರೆ ನಾವೆಲ್ಲ ಟೂರ್ ಮುಗಿಸ್ಕೊಂಡ್ಬಂದು ಇದೇ ಥರ ವಾಕಿಂಗ್ ಹೋಗಬೇಕು ಅಂತ ಅವ್ರು ಕೆಳಗಡೆ ಬಂದರೆ ಒಬ್ಬೊಬ್ಬ ಕನ್ನಡದವನು, ಸಾರ್ ನೀವು ರಾಜ್ಕುಮಾರ್ ಅವರಲ್ಲ? ಹೌದಪ್ಪ ರಾಜ್ಕುಮಾರ್, ಬನ್ನಿ ಸರ್ ನಿಮಗೊಂದು
ಒಳ್ಳೆ ಮಸಾಜ್ ಕೊಡಿಸ್ತೀನಿ ಬನ್ನಿ ಸರ್. ಇವ್ರಿಗೆ ಅದು ಇಷ್ಟ ಇಲ್ಲ, ಅವನು ಬಿಡುವಲ್ಲ. ಸರ್ ಬನ್ನಿ ಸರ್, ಫಸ್ಟ್ ಕ್ಲಾಸ್ ಮಸಾಜ್ ಸರ್, ಇಲ್ಲಿ ಎಷ್ಟು ಒಳ್ಳೆ ಮಸಾಜ್ ಸರ್. ಇಲ್ಲಿ ಬರೋರೆಲ್ಲ ಬ್ಯಾಂಕಾಕ್ ಬರೋರೆಲ್ಲ ಇದಕ್ಕೆ ಸರ್ ಬರೋದು, ಮಸಾಜ್ಗೆ ಸರ್ ಬರೋದು. ಬನ್ನಿ ಸರ್, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಸರ್. ನೀವು ಅವ್ರ ಹತ್ರ ದುಡ್ಡಿರಲ್ಲ ಜೋಬಲ್ಲಿ, ಇವನು ಬಲವಂತ ಮಾಡ್ತಾ ಇದ್ದಾನೆ. ನಾನು ಬಂದೆ ಅಲ್ಲಿ, ಭಗವಾನ್ ಇವನೇನೋ ಹೇಳ್ತಾ ಇದ್ದಾನೆ ಕೇಳಿ ಭಗವಾನ್, ಮಸಾಜ್ ಅಂತ ಅಂದದ್ದು ಏನು ಕೇಳಿ ಭಗವಾನ್ ನನಗೆ ಗೊತ್ತಿಲ್ಲ. ಬನ್ನಿ ಇಲ್ಲಿ ಹಿಂದೆ, ನೀವು ಜೊತೆಗೆ ಬಂದರೆ ನಾನು ಬರ್ತೀನಿ ಅಂತ ಅವರು, ಅದೇ ಜೊತೆ ನಿಂತಿರೋದು. ನೀವು ಜೊತೆಗೆ ಬಂದರೆ ನಾನು ಬರ್ತೀನಿ ಅಂದರು. ಬನ್ನಿ ಇಲ್ಲಿ ಮಸಾಜ್ ಅಂದರೆ ಏನು ಅಂತ ಗೊತ್ತಾ ನಿಮಗೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೇವೆ ಅವ್ರಿಗೆ. ಅಯ್ಯೋ ದೇವ್ರೆ, ಅದಕ್ಕೆ ಕರಿತಾ ಇದ್ದ ನೀವು, ಅವನು ಬಿಡುವಲ್ಲ, ಹೋಟ್ಲ್ ಬಾಗಿಲಲ್ಲೇ ನಿಂತ್ಕೊಂಡಿದ್ದಾನೆ. ಹೆಂಗಾದ್ರೂ ಮಾಡಿ ಅವ್ನು ತಪ್ಪಿಸಿಬೇಕು ಅನ್ನೋದು. ನಾನು ಹೋಗಿ ಕೇಳಿದೆ, ನೀ ಕನ್ನಡದವಂತಾನೆಪ್ಪ? ಅದು ನಿಮಗೆ ರಾಜ್ಕುಮಾರ್ ಗೊತ್ತು ತಾನೆಪ್ಪ? ಗೊತ್ತು ಸರ್, ಅವರ ಕಟ್ಟ ಅಭಿಮಾನಿಯನ್ನು, ಅದಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು. ದಯವಿಟ್ಟು ಅವ್ರು ಬರಲ್ಲ, ನೀ ಕರ್ಕೊಂಡು ಹೋಗ್ಬೇಡ, ದಯವಿಟ್ಟು ಅವ್ರನ್ನ ಬಲವಂತ ಮಾಡಬೇಡ, ಅವ್ರಿಷ್ಟಕ್ಕೆ ಅವ್ರನ್ನ ಬಿಟ್ಬಿಡು ನೀನು. ನಾನೂ ಬರಲ್ಲ, ಅವರೂ ಬರಲ್ಲ, ಡೋಂಟ್ ವರಿ ಅಂತ ಹೇಳಿ ಅವನ್ನ ಅವನಿಗೆ ಆವಾಗ ಏನೋ ಒಂದು ಇದಿತ್ತು, $10 ಇದಕ್ಕೆ ಕೊಟ್ಬಿಟ್ಟು ಅವನಿಗೆ, ನೀ ದಯವಿಟ್ಟು ಹೋಗು, ನೀನು ಇದಕ್ಕೋಸ್ಕರ ತಾನೇ ಕಷ್ಟಪಡ್ತಾ ಇದೆಯಾ ಅಂತ ಅವ್ನು ಕಳಿಸ್ಬಿಟ್ಟೆ. ಅವ್ರು ಇವರು ನೆಮ್ಮದಿ ನಿಟ್ಟುಸಿರುಬಿಟ್ರು. ಅದಕ್ಕೆ ನೀವು ಇರಬೇಕು ಅನ್ನೋದು, ನೀವು ಜೊತೆಲಿ ಇರಬೇಕು ಅನ್ನೋದು. ಯಾಕೆಂದರೆ ಈ ಥರ ಎಲ್ಲ ಕಷ್ಟಗಳನ್ನು ಪಾರು ಮಾಡ್ತೀರ ನೀವು. ಹಿಂಗ ಅದು ಉಂಟ ಈ ಪ್ರಪಂಚದಲ್ಲಿ ಅಂತಾರೆ ಅವರು. ಸರ್, ರಾಜ್ಕುಮಾರ್ ಅಂತ ಮುಗ್ಧರು ಅಂತಲೇ ಪ್ರಪಂಚದ ವ್ಯವಹಾರವೇ ಗೊತ್ತಿಲ್ಲ ಸರ್ ಅವ್ರಿಗೆ. ಏನೇನು ನಡೀತಾ ಇರುತ್ತೆ ಪ್ರಪಂಚದಲ್ಲಿ ಅನ್ನೋದು ಗೊತ್ತೇ ಇರಲ್ಲ ಸರ್. ಆ ಥರ ಒಂದು ಮುಗ್ಧತೆ ಅವರಲ್ಲಿತ್ತು ಸರ್. ಆ ಮುಗ್ಧತೆಯೇ ಅವರ ಸರಳತೆಗೆ ಕಾರಣ. ಅವರು ಮುಗ್ಧರಾಗಿದ್ದೇ ಅವರ ಸಜ್ಜನಿಕೆ, ಸರಳತೆ, ಸನ್ನಡತೆ, ಸಹೃದಯತೆ. ಇದಕ್ಕೆಲ್ಲ ಕಾರಣ ಏನು ಅಂದರೆ, ಬಿಕಾಸ್ he was not educated up to the world standard. ಅವರು ಏನು ಸಂಸ್ಕಾರದಲ್ಲಿ ಬೆಳೆದಿದ್ರು, ಯಾವ ಸಂಸ್ಕಾರದಲ್ಲಿ ಬೆಳೆದಿದ್ದು, ಯಾವ ಪರಿಸರದಲ್ಲಿ ಬೆಳೆದಿದ್ದು, ಯಾವ ನಿಬಂಧನೆಗಳ ಕೆಳಗಡೆ ಬೆಳೆದಿದ್ರು, ಆ ನಿಬಂಧನೆಗಳ ಜೀವನ ಪೂರ್ತಿ ಪಾಲಿಸ್ಕೊಂಡ್ಬಂದರು. ಅದು ರಾಜ್ಕುಮಾರ್ ಅವರ ವೈಶಿಷ್ಟ್ಯ ಏನು ಅಂದರೆ ಅದು. ಅದು ಸರಿ, ಅಲ್ಲಿಂದ ಬಂದ್ವಿ, ಸಿಂಗಪೂರ್ಗೆ ಬಂದು ಅಲ್ಲಿ ಮುಸ್ತಫಾ ಅಂಗಡಿ ಅಂತಿದೆ ಸರ್. ಅಲ್ಲಿ ಇಲ್ಲದೇ ಇರೋ ಸಾಮಾನ್ಯ ಇಲ್ಲ. ಅಲ್ಲಿ ಒಂದು ಗೋಲ್ಡ್ ಸೆಕ್ಷನ್ ಅಂತಿದೆ ಸರ್. ಆ ಗೋಲ್ಡ್ ಸೆಕ್ಷನ್ ಮಿನಿ ದುಬೈ ಅದು. ಅಲ್ಲಿ ಏನು ಚಿನ್ನದ ಆಭರಣಗಳು ಇದೆ ಅಂತಂದರೆ, ಅಲ್ಲಿ ಹೋಗಿ ನಿಂತ್ರೆ ಸುತ್ತ ನಿಮ್ಗೆ ಚಿನ್ನನೇ ಕಾಣಿಸುತ್ತೆ. ಚಿನ್ನದ ಮನೇಲಿ ಇದ್ದೀವ ಅಂತ ಅನಿಸ್ಬಿಡ್ತೆ. ಇದು ನಿಬ್ಬೆರಗಾಗೋಗ್ಬಿಟ್ರು ರಾಜ್ಕುಮಾರ್ ಅವರು ಅದನ್ನು ನೋಡಿ. ಒಂದೊಂದು ಇಷ್ಟು ದೊಡ್ಡ ದೊಡ್ಡ ಮನೆಗಳಲ್ಲಿ, ಮನೆಗಳ ಥರ ಇದೆ ಸರ್. ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಹೆಚ್ಚು ಕಮ್ಮಿ 10,000 20,000 ಸೂಟ್ ಕೇಸುಗಳು, 10,000 20,000, 1,00,000 ಹ್ಯಾಂಡ್ ಬ್ಯಾಗುಗಳು ಬಿದ್ದಿರ್ತವೆ. ತೊಗೊಂಡು ಹೋಗ್ತಾ ಇರ್ತಾರೆ. ಅವ್ರು ಐ ಥಿಂಕ್ ದಿವಸಕ್ಕೆ ಏನಿಲ್ಲ ಅಂತಂದ್ರೂ ಒಂದು $10 ಲಕ್ಷ ವ್ಯಾಪಾರ ಮಾಡ್ತಾರೆ ಸರ್. ಅಯ್ಯೋ, ಬರೀ ಟೂರಿಸ್ಟ್ಗಳಲ್ಲಿ ತುಂಬಿರೋದು ಸಂತೆ ಮುಸ್ತಫಾ. ಅಲ್ಲಿ ನಮ್ಮ ಶರವಣ ಭವನ್ ಅಂತಿದೆ ಒಂದು ಸರ್. ಅಷ್ಟಲಿವರೆಗೂ ಅವ್ರು ಹೆಚ್ಚು ಕಮ್ಮಿ ಮಡ್ರಾಸ್ ಊಟ ತಿಂದಿರಲಿಲ್ಲ. ನಮ್ಮ ಇರೋದು ಯಾರು, ರಾಜ್ಕುಮಾರ್ ಸರ್. ನಾವು ಹೋಟ್ಲಿಗೆ ಹೋಗಿ ಇದಕ್ಕೆ ಮುಂಚೆ ನಾವು ಇಂಡಿಯನ್ ಆಹಾರ ತಿಂದಿದ್ದು. ಅದು ಇಂಡಿಯನ್ ಆಹಾರ ಥರ ಇರಲಿಲ್ಲ. ಅದು ನ್ಯೂಯಾರ್ಕಲ್ಲಿ ಅಶೋಕ ಹೋಟೆಲ್ ಅಂತ, ಅದನ್ನು ಹುಡ್ಕೊಂಡು ಹೋಗಿದ್ದೆ ಊಟಕ್ಕೆ ಅಂಥೇಳಿ, ಎಲ್ಲ ಕೊಡಿಸ್ಬೇಕು ಅಂತೇಳಿ. ಈಗ ಬಿಡಿ ಎಲ್ಲ ಊರಿನಲ್ಲೂ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಸೌತ್. ಇಲ್ಲಿ ಬಂದರೆ ಶರವಣ ಹೋಟ್ಲ್ ಇರ್ತಿದ್ವಿ. ಇಲ್ಲಿ ದೇವ್ರ ಟೆಂಪಲ್ ಇತ್ತು, ತುಂಬ ವೆಂಕಟೇಶ್ವರ ಟೆಂಪಲ್ ಇದೆ ಅಲ್ಲಿ. ಅದನ್ನು ನೋಡಿ ಆನಂದವಾಗಿ ಟೆಂಪಲಲ್ಲಿ ಹೋಗಿ ಶರವಣ ಭವನದಲ್ಲಿ ತಿಂದು ಇವತ್ತಿಗೆ ನನಗೆ ತೃಪ್ತಿ ಆಯಿತು. ದಟ್ ಈಸ್ ದಿ ಲಾಸ್ಟ್ ಲೆಗ್ ಆಫ್ ದಿ ಟೂರ್ ಆಲ್ಸೋ. ಲಾಸ್ಟ್ ಲೆಗ್ ಆಫ್ ದಿ ಟೂರ್ ಯಾವುದು ಅಂದರೆ ಸಿಂಗಪೂರ್. ಅಲ್ಲಿ ಅವ್ರಿಗೆ ಅಲ್ಲಿ ತೃಪ್ತಿಯಾಗಿ ತಿಂದು 2 ಹೊತ್ತು ಹೋಗೋದು, ಊಟ ಮಾಡೋದು, ಶರವಣ ಭವನದಲ್ಲಿ ಊರು ನೋಡೋದು, ಇಷ್ಟೇ ಕೆಲಸ ಮಾಡಿಕೊಂಡು
ತೃಪ್ತಿ ಆಯಿತು ಭಗವಾನ್. ಟೂರ್ ಹೇಗೆ ಫಸ್ಟ್ ಕ್ಲಾಸ್ ಆಗಿತ್ತು ಭಗವಾನ್. ಈ ಥರ ಒಂದು 47 ದಿವಸಗಳ ಕಾಲ ಸರ್, 1.5 ತಿಂಗಳು ಟೂರ್ ಇತ್ತು. ನಮಗೆ ಆಗಿನ ಕಾಲದಲ್ಲಿ ಖರ್ಚು ಎಷ್ಟಾಯಿತು ಅಂತ ಕೇಳ್ತಾರೆ. ಒಬ್ಬ ಮನುಷ್ಯನಿಗೆ ಟೂರ್ ಕಾಸ್ಟ್ ಇನ್ಕ್ಲೂಡಿಂಗ್ ಏರ್ ಫ್ಲೈಟ್ 55,000 rupees ಪರ್ ಹೆಡ್. ವೆದರ್ ಯು ವಿಲ್ ಬಿಲೀವ್ ಇಟ್ ಆರ್ ನಾಟ್. ಇವತ್ತು ಡಾಲರು 80 ರೂಪಾಯಿಗೆ ಬಂದು ನಿಂತಿದೆ. ಆಗ ಡಾಲರ್ 8 ರೂಪಾಯಿ. ನಮಗೆ ಒಂದು ಪಾಸ್ಪೋರ್ಟ್ಗೆ $500 ಕೊಡೋರು ಖರ್ಚಿಗೆ. ನಾನು ಇಲ್ಲೇ ಕೆನರಾ ಬ್ಯಾಂಕಲ್ಲಿ ಹೋಗಿ, ಅದು ಮಹಾತ್ಮ ಗಾಂಧಿ ರೋಡ್ನಲ್ಲಿರೋ ಕೆನರಾ ಬ್ಯಾಂಕಲ್ಲಿ ಮಾತ್ರ ಕೊಡ್ತಾರೆ ಪಾಸ್ಪೋರ್ಟ್ಗೋಸ್ಕರ, ಅಲ್ಲಿ ಮಾತ್ರ ಕೊಡ್ತಾರೆ ಫಾರಿನ್ ಎಕ್ಸ್ಚೇಂಜ್, ಬೇರೆ ಎಲ್ಲೂ ಕೊಡ್ತಾ ಇರಲಿಲ್ಲ. ನಾನು 4,000 ಕೊಟ್ಟು $500 ತೊಗೊಂಬಂದೆ ಒಬ್ಬೊಬ್ಬರು. 1978ರಲ್ಲಿ ಒಂದು ಖತ್ತಾಗಿದೆಯಾ ಇವತ್ತಿಗೆ? 38 ಲಕ್ಷ ಎಷ್ಟಾಯಿತು ಲೆಕ್ಕ ಹಾಕ್ಕೊಳ್ಳಿ ಸರ್. ಡೈಮಂಡ್ ರ್ಯಾಕೆಟ್ ಖರ್ಚಾಗಿದ್ದು 38 ಲಕ್ಷ. ನನಗೆ ಇವತ್ತು ಎಷ್ಟಾಗಿರ್ಬೋದು ಲೆಕ್ಕ ಹಾಕೊಳ್ಳಿ. 10 ಟೈಮ್ಸ್. 3,80,00,000. ಇದು ನಮ್ಮ ವರ್ಲ್ಡ್ ಟೂರಿನ ಸಿಂಗಪೂರಿನ ಮಡ್ರಾಸ್ಗೆ ಬಂದ್ವಿ ಸರ್. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವೋ ನಾವು ಅಲ್ಲಿಗೆ ಬಂದು ಹಿಡಿದ್ವಿ. 47 ದಿವಸಗಳ ಕಾಲ, 55,000 ರೂಪಾಯಿ ಕಾಸ್ಟ್. ನಾನು ಚಿಕ್ಕ ವಯಸ್ಸಿನಲ್ಲಿ ಸರ್, ಯಾರಿಗ ಭಾಗ್ಯ ಸಿಗುತ್ತೆ ಸರ್? ಎಲ್ಲಿ ತ್ರಿನೇಶನ್ ದೇವಸ್ಥಾನ, ಎಲ್ಲಿ ಭಿಕ್ಷೆ ಬೇಡ್ತಾ ಇರ್ತಕ್ಕಂಥ ತಟ್ಟೆ, ಇಲ್ಲಿ ಬ್ಯಾಗ್ನಲ್ಲಿ ದುಡ್ಡಿಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಒಂದು ಭಾಗ್ಯ. ಇದಕ್ಕೆಲ್ಲ ಭಗವಂತನ ದಯೆ ಒಂದಾದರೆ, ರಾಜ್ಕುಮಾರ್ ಅವರ ಪ್ರೇರಣೆ, ಅವರ ಒಂದು ನಮಗೆ ಉತ್ತೇಜನ, ಅವ್ರು ಕೊಟ್ಟಂಥ ಪ್ರೋತ್ಸಾಹ ಎರಡನೇದು ಸರ್. ದೇವತೆಯೇ ನಂಬರ್ 1, ನಂಬರ್ 2 ರಾಜ್ಕುಮಾರ್. ದೇವರ ರೂಪದಲ್ಲೇ ಬಂದು ಅಂತ ಕಾಣಿಸುತ್ತೆ, ನಮಗೆ ಗೊತ್ತಿಲ್ಲ. ದಟ್ ಈಸ್ ಹೌ ನಮ್ಮ ಕನಸು ಇಷ್ಟು ಭವ್ಯವಾಗಿ ನನಸಾಗೋದಕ್ಕೆ ಕಾರಣ ಒಂದು ದೇವರ ಕೃಪೆ, ಎರಡನೇದು ನಿಮಗೆ ಟೂರಿನ ಕಂಪ್ಲೀಟ್ ಚಿತ್ರಣ ಕೊಟ್ಟಿದ್ದೀನಿ. ಇದಾದ ಮೇಲೆ ಟೂರ್ ಮುಗಿಸ್ಕೊಂಡ್ಬರ್ತಾ ಇದ್ದಾಗೇ ನಾವಿಲ್ಲಿ ಇವರಿಗೆ ಹೇಳ್ಬಿಟ್ವಿ, ನಮ್ಮ ಅಸಿಸ್ಟೆಂಟ್ ರೇಣುಕಾ ಶರ್ಮಾ, ಕಾಳಿದಾಸ ಮಾಡೋದ್ರಲ್ಲ ರೇಣುಕಾ ಶರ್ಮಾ, ಆ ರೇಣುಕಾ ಶರ್ಮಾ ಬಂದು ಚಂದ್ರದ ಗೊಂಬೆಗೆ ನನಗೆ ಅಸಿಸ್ಟೆಂಟು, ನೀವು ಡಬ್ಬಿಂಗ್ ಮುಗಿಸ್ಬಿಡಪ್ಪ ನೀನೇ ಕೂತ್ಕೊಂಡು ಅಂತ ಹೇಳಿದ್ದೆ. ಯಾಕೆ ಆತನಿಗೆ ಒಳ್ಳೆ ಕೆಪಾಸಿಟಿ ಇತ್ತು. ರೇಣುಕಾ ಶರ್ಮನಿಗೆ ನೀನು ಡಬ್ಬಿಂಗ್ ಮುಗಿಸೋದೆ. ನಾವು ಟೂರ್ ಮುಗಿಸ್ಕೊಂಡು ಬರೋದ್ರಲ್ಲಿ ಡಬ್ಬಿಂಗ್ ಮುಗಿಸ್ತಿದ್ದೆ. ಅನಂತನಾಗ್ ಆ್ಯಂಡ್ ಲಕ್ಷ್ಮೀ ತಾನೇ, ಚಂದ್ರದ ಗೊಂಬೆ ಅಶ್ವತಿಯವರು ನಮ್ಮ ಜೊತೇಲಿ ಏನಿರಲಿಲ್ಲ. ನಮಗೆ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಚಂದನದ ಗೊಂಬೆ ಅಲ್ಲಿ ನಾವು ಬರೋಷ್ಟರಲ್ಲಿ ರೆಡಿಯಾಗಿತ್ತು. ಅದು ರಿಲೀಸ್ ಮಾಡ್ತೀವಿ ಸರ್. ಇದು ಎಷ್ಟು ಚೆನ್ನಾಗಿ ಹೋಯಿತು, ಎಷ್ಟು ಜನಗಳು ಎಷ್ಟು ಲೈಕ್ ಮಾಡಿದ್ರು ಕಥೆನ. ಅದು ತೆಲುಗುಗೆ ರೈಟ್ಸ್ ಹೋಯ್ತು, ಅದು ತೆಲುಗು ರೀಮೇಕ್ ರೈಟ್ಸ್ ಹೋಯ್ತು. 1.5 ಲಕ್ಷ ಕೊಟ್ಟರು. ಒಳ್ಳೆ ಪ್ರೈಸ್ ಅದು, ಆಗಿನ ಕಾಲಕ್ಕೆ ಒಳ್ಳೆ ಪ್ರೈಸ್. ಹೊಸ ಬೆಳಕು ಆದಮೇಲೆ ಮತ್ತೆ ಒಂದು ರಾಜ್ಕುಮಾರ್ ಕಾಲ್ ಶೀಟ್ ಸಿಕ್ಕೋದು ಹೆಚ್ಚು ಕಮ್ಮಿ 1 ವರ್ಷ ಡಿಲೇ. ಆ 1 ವರ್ಷ ಯಾಕೆ ಸುಮ್ಮನೆ ಕೂತಿರಬೇಕು? ಅದು ಇವಾಗ ನಮಗೆ ಬೇರೆ ಪಿಕ್ಚರ್ಗಳು ಮಾಡಿ ಅಭ್ಯಾಸ ಆಗ್ಬಿಟ್ಟು ತಿರ್ಗಾ ನಾವು ತಾರಾಸ್ ಅವ್ರು ನಾವೆಲ್ಲ ತೊಗೊಂಡು ಬೆಂಕಿ ಬೆಲೆ ಹೋದ್ವಿ ಸರ್. ಒಂದೊಂದು ತಾರಾಸ್ ಅವರ ಕಥೆಗಳೂ ಒಂದೊಂದು ಚಿತ್ರ ಮಾಡ್ಬೋದು ಸರ್. ನಾನು ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ತಾರಾಸ್ ಅವರ ಕಥೆಗಳು ಚಿತ್ರಗಳಾಗಿರೋಷ್ಟು ಬೇರೆ ಯಾವ ಲೇಖಕಂದೂ ಆಗಿಲ್ಲ. ಎಕ್ಸ್ಕ್ಯೂಸ್ ಮೀ, ನಾನು ನಿಮಗೆ ಅನಂತಮೂರ್ತಿಯವ್ರ ನಾವೆಲ್ಗೆ $500 ಕೊಟ್ಟೆ ಅಂತ ಹೇಳಿದ ಜ್ಞಾಪಕ ಇದೆ. ಘಟಶ್ರಾದ್ದ ರೈಟ್ಸ್ ತೊಗೊಂಡೆ ಸರ್. ನಾನು $500 ಕೊಟ್ಟು ಅನಂತಮೂರ್ತಿಯವ್ರಿಗೆ ಅವತ್ತು ಮೊನ್ನೆ ಆಮೇಲೆ ಜ್ಞಾಪಿಸ್ಕೊಂಡು ಹೇಳ್ತೀನಿ ಅಂತ ನಿಮ್ಗೆ ಹೇಳಿದೆ. ಆ ಜ್ಞಾಪಕಕ್ಕೆ ಹೋಗಿ ಈಗ ಇದೆ ಈ ಸಾಹಿತ್ಯಗಳ ಕೃತಿ, ಅನಂತಮೂರ್ತಿಯವ್ರ ಕೃತಿಗಳನ್ನು ನಾನು ತೊಗೊಂಡಿದ್ದೀನಿ. ತಾರಸ ಅವ್ರ ಕೃತಿಗಳು ಭಾಳ ಅಚ್ಚುಮೆಚ್ಚಾದಕ್ಕೆ ಕೃತಿಗಳು. ಅವ್ರದ್ದು ಒಂದೊಂದು ನಾವೆಲ್ಲೂ ಹೇಳಿದೆ, ನಾನು ಈಗ ತಾನೇ ಹೇಳಿದೆ ನಿಮಗೆ. ಆ ಅನಂತಮೂರ್ತಿಯವ್ರ ಕಥೆ ತೊಗೊಂಡ್ವಿ. ನಿಮಗಿನ್ನೂ ಕಥೆಗಳು ಹೇಳ್ತೀನಿ ಬೇಕಾದರೆ. ಅನಾಥೆ ತೊಗೊಂಡಿದ್ದು ಹೇಳಿದೆ, ಅಡಿಗರದ್ದು. ಅದ್ರ ಜೊತೆಯಲ್ಲಿದ್ದಾಗ ಅನಂತಮೂರ್ತಿಯವ್ರು ಕೂತಿದ್ರು. ಅಡಿಗರು ನಾವು ನೋಡೋಕೆ ಹೋದಾಗ ಅನಂತಮೂರ್ತಿಯವ್ರ ಕಥೆಯನ್ನು ಘಟಶ್ರಾದ್ದ ತೊಗೊಂಡ್ವಿ. ಘಟಶ್ರಾದ್ದ ತೊಗೊಂಡು ಅವ್ರಿಗೆ $500 ಕೊಟ್ವಿ. ಯಾರಿಗೆ? ಅನಂತಮೂರ್ತಿಯವ್ರಿಗೆ. ಆಮೇಲೆ ನಾವು ಘಟಶ್ರಾದ್ದ ಯಾವಾಗ ಮಾಡ್ತಾ ಇರಲಿಲ್ಲ. ಯಾವಾಗ ಅವ್ರು ನಾವು ಮಾಡಲ್ಲ ಅನ್ನೋದು ಗೊತ್ತಾಯಿತು, ಪ್ರೇಮ ಕಾರಂತ್ ಬಂದು ರೈಟ್ಸ್ ಕೇಳಿದ್ರು ನಮ್ಮನ್ನು. ಕಾರಂತ್ ಮಿಸ್ಸಸ್ ಪ್ರೇಮ ಕಾರಂತ್. ಅಫ್ಕೋರ್ಸ್ ಐ ನೋ ಹರ್ ಫ್ರಮ್ ಅವರ್ ಮ್ಯಾರೇಜ್ ಡೇಸ್. ಮದುವೆ ದಿವಸ ನನಗೆ ಗೊತ್ತು ನನಗೆ. ಪ್ರೇಮ ಕಾರಂತ್ ಬಂದು ಕೇಳಿದ್ರೆ ನಾವೇನು ಕೊಡೋಕ್ಕೇನು ಕಷ್ಟನ. ಅಷ್ಟೊತ್ತಿಗೆ ನಮಗೆ ಟೈಮು ಎಕ್ಸ್ಪೈರ್ ಆಗಿತ್ತು. ಅದು 2 ವರ್ಷ ಇದಾಗಿದ್ದೆ, ಯಾವುದೋ ರೂಲ್ಸ್ ಹಾಕಿತ್ತು. ಅದರಿಂದಾಗಿ ಯಾಕೆಂದರೆ ಇದ್ರ ಅಡಿಗರ ಒಂದು ಕಥೆಯಿಂದ ಅನಾಥೆಯಿಂದಾಗಿ
ಇದಾಗಿ ಇದಲ್ಲದೆ ನಾನು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಸುಬ್ಬಣ್ಣ ತೊಗೊಂಡಿದ್ದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಸುಬ್ಬಣ್ಣ ತೊಗೊಂಡಿದ್ವಿ ನಾವು ರೈಟ್ಸ್. ಅವರು ಅದಕ್ಕೆ ಕ್ಲಾಸ್ ಹಾಕಿದ್ರು ಅವರು. 1 ವರ್ಷದಲ್ಲಿ ನೀವು ಪಿಕ್ಚರ್ ಮಾಡದೆ ಹೋದರೆ, ನಾನು ಪಿಕ್ಚರ್ ಆರಂಭಿಸದೆ ಹೋದರೆ ಈ ರೈಟ್ಸು ಮತ್ತೆ ನನಗೆ ಬರುತ್ತದೆ ಅಂತ ಹೇಳ್ಬಿಟ್ಟು ಕ್ಲಾಸ್ ಹಾಕಿದರು. ನಾವು ಸುಬ್ಬಣ್ಣನ ಮಾಡೇ ಬಿಡಬೇಕು ಅಂತ ಮಾಡಿ, ವರ್ಧಪ್ಪನ ಕತೆ ಹೇಳಿ ವರ್ಧಪ್ಪ ಓಕೆ ಮಾಡಿ, ರಾಜ್ಕುಮಾರ್ ಕತೆ ಹೇಳಿ ರಾಜ್ಕುಮಾರ್ ಓಕೆ ಮಾಡಿ, ಸುಬ್ಬಣ್ಣ ಶೂಟಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇದಾದಮೇಲೆ ಯಾವುದು ಹೊಸಬಡಕು ಆದಮೇಲೆ ರಾಜ್ಕುಮಾರ್ ಹೇಳಿದ ಮೇಲೆ ಎಲ್ಲ ಓಕೆ ಆಗೋಯ್ತು. ಪಾರ್ವತಮ್ಮನವ್ರಿಗೆ ರಾಜ್ಕುಮಾರ್ ಅವ್ರು ರಾತ್ರಿ ಮಲಗೋವಾಗ ಕತೆ ಹೇಳಿದ್ದಾರೆ. ಸುಬ್ಬಣ್ಣ ಮಾಡ್ತಾಯಿದ್ದಾರೆ ದೊರೆ ಭಗವಾನ, ಅದು ಏನ್ರಿ ಕತೆ ಅದು ಅಂತ ಕೇಳಿ ಪಾರ್ವತಮ್ಮನವ್ರು ಕತೆ ಹೇಳಿದ್ದಾರೆ. ಸುಬ್ಬಣ್ಣ ಅವ್ರ ಕತೆ ಹೇಳಿದ್ದಾರೆ, ಸುಬ್ಬಣ್ಣನ ಕತೆ ಹೇಳಿದ್ದಾರೆ. ಅದಕ್ಕೆ ಆಯಿತು ಬಿಡಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗಂಡನ ಹತ್ರ ಹೇಳಿದ್ದಾರೆ. ಮಾನಸ ನನಗೆ ಫೋನು ಬಾಯ್ಲಿ ಏನತ್ತಿಗೆ ಅಂತಂದೆ, ಈ ಪಿಕ್ಚರ್ ಮಾಡಿದ್ರೆ ನೀನು ತಲೆ ಕಡ್ದು ಬಿಡ್ತೀನಿ. ಯಾಕತ್ತಿಗೆ ಅಂತಂದೆ, ಅಲ್ಲ ಕಣೆ, ಆ ಕಥೆನಲ್ಲಿ ಹೆಂಡತಿ ಮಕ್ಕಳನ್ನ ಸಾಕೋಕ್ಕಾಗದೆ ಗಂಡ ಮನೆ ಬಿಟ್ಟು ಹೊರಟೋಗ್ತಾನೆ, ಹೆಂಡತಿ ಮಕ್ಕಳನ್ನ ರಸ್ತೆಗೆ ಬಿಟ್ಟು ಬೀದಿಗೆ ಬಿಟ್ಬಿಟ್ಟು ಹೋಗ್ತಾನೆ. ಅದನ್ನು ರಾಜ್ಕುಮಾರ್ ಮಾಡಿದ್ರೆ ಯಾರೇ ಒಪ್ಕೋತಾರೆ? ನನಗೆ ನಾನೇ ಒಪ್ಕೊಳ್ಳಲ್ಲ. ಫಸ್ಟ್ ಹೆಂಡತಿ ಮಕ್ಕಳನ್ನ ಬೀದಿಗೆ ಬಿಟ್ಟು ಹೋಗ್ತಾನೆ ಅಂದರೆ ನನ್ನ ಮಕ್ಕಳನ್ನ ಬಿಟ್ಟು ಹೋದಂಗೆ ಆಗುತ್ತೆ. ನಾನು ಒಪ್ಕೊಳ್ಳಲ್ಲ ಇದನ್ನು. ಗಿಡ ತಲೆ ಕಡ್ದು ಬಿಡ್ತೀನಿ, ಹುಷಾರಂದ್ರು. ಸ್ವಲ್ಪ ಇದು ಸಮಸ್ಯೆ ಬೇಡ ನಮಗೆ ಅಂತ ಬಿಟ್ಬಿಟ್ವಿ ಅದನ್ನು. ಸರ್ ಬಿಟ್ಬಿಟ್ಮೇಲೆ ನಾವು ಐ ಥಿಂಕ್ ತಾರಸು ತೊಗೊಳ್ಳೋಣ, ನಾವೆಲ್ಲ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ವಿ ಸ್ಟಾರ್ಟ್ ಶೂಟಿಂಗ್ ಬೆಂಕಿ ಬಲೆ. ಸರಿ, ಬೆಂಕಿ ಬಲೆ ಶೂಟಿಂಗ್ ಮಾಡ್ತಾಯಿದ್ದೀವಿ. ಒಂದು ದಿವಸ ನನಗೆ ಮೈಸೂರು ದಾಸಪ್ರಕಾಶಕ್ಕೆ ಒಂದು ಲೆಟ್ರ್ ಬಂತು. ಇಲ್ಲಿ ಕೇಳಿದ್ದಾರೆ, ಎಲ್ಲೋ ಕೇಳಿದ್ದಾರೆ, ಈ ಥರ ದಾಸಪ್ರಕಾಶಗಳಿದ್ದಾರೆ ಅಂತ ಹೇಳಿದ್ದಾರೆ. ಮೈಸೂರು ಕೇರ್ ಆಫ್ ದಾಸಪ್ರಕಾಶ್ ಅಂತ ಹಾಕ್ಬಿಟ್ಟು ನನಗೊಂದು ಲೆಟ್ರ್ ಬಂತು, ಭಗವಾನ್ ಅಂತ ಹೇಳ್ಬಿಟ್ಟು. ನಾನು ಲೆಟ್ರ್ ಓಪನ್ ಮಾಡ್ತೀನಿ. ಲೆಟ್ರನ್ನ ಓಪನ್ ಮಾಡಿದ್ರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಲೆಟ್ರು ಜೊತೆಯಲ್ಲಿ 8,400 ರೂಪಾಯಿ ಚೆಕ್ಕು. ಯಾಕೆಂದರೆ 10,000 ರೂಪಾಯಿ ಕೊಟ್ಟಿದ್ದೆ ಅದರ ರೈಟ್ಸ್ಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ಗೆ. 8,400 ರೂಪಾಯಿಗೆ ಒಂದು ಚೆಕ್ ಅದರಲ್ಲಿದೆ. ನಾನು ಲೆಟ್ರ್ ಓದಿದೆ. ನಾನು ಈ ಥರ ನೀವು ನನ್ನ ಕಾದಂಬರಿಯಾದ ಸುಬ್ಬಣ್ಣ ಅನ್ನೋ ಚಿತ್ರೀಕರಣಕ್ಕೆ ತೊಗೊಂಡಿದ್ರಿ. 1 ವರ್ಷದ ಅವಧಿ ಮುಗಿದಿದೆ. ಆ 1 ವರ್ಷದ ಅವಧಿ ಮುಗಿದಿರೋದ್ರಿಂದ ನಿಮ್ಮ ನೀವು ಕೊಟ್ಟಿರೋ 10,000 ರೂಪಾಯಿಗಳಲ್ಲಿ 1,600 ರೂಪಾಯಿ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ. ಆ ಇನ್ಕಮ್ ಟ್ಯಾಕ್ಸ್ ಹಣವನ್ನು ಕಳೆದುಕೊಂಡು ಮಿಕ್ಕ 8,400 ರೂಪಾಯಿ ಚೆಕ್ಗಳನ್ನು ಇದ್ರ ಜೊತೆಲಿ ಇಟ್ಟಿದ್ದೀನಿ ಅಂತ ಕೊಟ್ಟು. ಅದೇ ಆ ಲೆಟ್ರಲ್ಲೂ ಇರಬೇಕು. ಸೇನ್ಸ ಈ ಥರ ಸಾಹಿತಿಗಳು ಇರ್ತಾರೆ. ಸಾಹಿತ್ಯ ಕೊಟ್ಟರೆ ಸಾಕು ಅಂತ ಕಾಯ್ತಾ ಇರ್ತಾರೆ ಅಲ್ವಾ? ನನಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಒಂದು ಹಿರಿಯ ಗುಣ, ದೊಡ್ಡ ಗುಣ ಇದರಿಂದ ವ್ಯಕ್ತವಾಗುತ್ತೆ ನನಗೆ. ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಅವಶ್ಯಕವಾಗಿ ನೋಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.